ಗಣಾದಿಸೇವಿತಂ ಕಪಿತ್ಥ ಜಂಬೂಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಧರ್ಮ ಬಂಧುಗಳೇ, ರಾಮಾಯಣ ಸರಣಿಯ 57ನೇ ಸಂಚಿಕೆಯ ಕಡೆಗೆ ಸಾಗ್ತಾ ಇದ್ದೇವೆ. ಯುದ್ಧಕಾಂಡದಲ್ಲಿ 2ನೇ ಸಂಧಿಯಲ್ಲಿದ್ದೇವೆ. ರಾಮನ ಸೈನ್ಯ ಸಮುದ್ರದ ತಡಿಯಲ್ಲಿ ಬಂದು ಬೀಡುಬಿಟ್ಟಿದೆ. ಇನ್ನೂ ಸಮುದ್ರ ದಾಟಲಿಲ್ಲ, ಲಂಕಾ ಪ್ರವೇಶ ಮಾಡಲಿಲ್ಲ. ಆದರೆ ಈ ವರದಿಯನ್ನು ತಿಳಿದಂತಹ ರಾವಣ ಗೊಂದಲದಲ್ಲಿ ಸಿಲುಕಿಕೊಂಡಿದ್ದಾನೆ. ಅಂತರಂಗದಲ್ಲಿ ಆತಂಕ ಇದೆ, ಬಹಿರಂಗದಲ್ಲಿ ಆಕ್ರಮಣ ಪ್ರವೃತ್ತಿ ಇದೆ. ಮಂತ್ರಿಗಳು ಸಹಕಾರವನ್ನು ಹೇಳುತ್ತಾ ಇದ್ದಾರೆ. ಮಾತ್ರ ಅಲ್ಲ, ಆ ಮಾತಿನಲ್ಲಿ ರಾಮ ಸೇನೆಯ ಬಗೆಗೆ ತುಚ್ಛವಾಗಿ ಮಾತಾಡ್ತಾ ಇದ್ದಾರೆ, ಹಗುರವಾಗಿ ಮಾತಾಡ್ತಾ ಇದ್ದಾರೆ. ಅವತ್ತಿನ ಸಭೆಯಲ್ಲಿ ಅತುಲ ವಿಕ್ರಮಿಯಾದಂಥ ಇಂದ್ರಜಿತು ಸಹ ರಾಮನನ್ನು ತುಚ್ಛೀಕರಿಸಿ ಬಹಳ ಹಗುರವಾದ ಮಾತುಗಳಿಂದ ಆಡಿದ್ದಾನೆ. ಸಭೆಯಲ್ಲಿ ರಾವಣನ ಜೊತೆಗಿದ್ದಂತಹ ಸಮಾವೇಶಗೊಂಡಂತಹ ವಿಭೀಷಣನಿಗೆ ಅದು ತಡೀಲಿಕ್ಕಾಗಲಿಲ್ಲ. ಲಂಕೆಯಲ್ಲಿರುವಂತಹ ಧಾರ್ಮಿಕ ಪ್ರಜ್ಞೆ, ವಿಭೀಷಣ ಪ್ರಜ್ಞೆ, ಇದು ಒಬ್ಬ ವಿಕ್ರಮಿಯಾದಂತಹ ಇಂದ್ರಜಿತುವಿನಿಂದ ಅದನ್ನು ನಿರೀಕ್ಷೆ ಮಾಡಲಿಲ್ಲ. ಆ ಸಂದರ್ಭದ ವಿಭೀಷಣನ ವಿವೇಕ ಏನು ಅಂತ ನಾವು ನೋಡೋಣ ಈ ಸಂಚಿಕೆಯಲ್ಲಿ. ಅವನ ಹಾಸ್ಯ ರಸೋಕ್ತಿ ವಿಮಲ ಶ್ರವಣ ಪಥದಲ್ಲಿ ಬೀಳೆ ಭುಗಿಲೆಂದವತರಿಸಿದುದು ಕೋಪ ಶಿಖಿ ಮುಖ ಮಂಡಲಾಗ್ರದಲ್ಲಿ ಕವ ಕವಿಸಿ ನಗುತ್ತಾ ವಿಭೀಷಣ ನವಯವ ಅವನೊಲ ದೊಲದಿದ್ದೇನೆ ನೆವಗಿ ತಿಳಿಯದು ತಿಳಿಯ ಹೇಳಾವ್ ಕೇಳಬೇಕೆಂದ ಇಂದ್ರಜಿತುವಿನ ಹಾಸ್ಯೋಕ್ತಿಗಳು, ಹಾಸ್ಯ ರಸದ ವ್ಯಂಗ್ಯವನ್ನು ಕಂಡು ವಿಭೀಷಣನಿಗೆ ತಡಿಲಿಕ್ಕಾಗಲಿಲ್ಲ. ಅನೇಕ ಯಜ್ಞಗಳನ್ನು ಮಾಡಿದ. ರಾವಣ ದೇವಲೋಕದಲ್ಲಿ ಸರ್ವ ಸೋಲನ್ನು ಕಾಣುವ ಹೊತ್ತಿಗೆ ವಿಜಯ ಸಾಧಿಸಿದ ಇಂದ್ರಜಿತು. ಇಂದ್ರನನ್ನು ಗೆದ್ದವನು ಎನ್ನುವುದರಿಂದ ಇಂದ್ರಜಿತು ಹೌದು, ಇಂದ್ರಿಯಗಳನ್ನು ಜಯಿಸಿದವನು ಎನ್ನುವುದರಿಂದಲೂ ಇಂದ್ರಜಿತು. ಅವನು ಇಂತಹ ಮಾತಾಡಿದನಲ್ಲ. ಲಂಕೆಯ ಭಾವಿ ಸಾಮ್ರಾಟ ಕಸುವಿಸಿ ಆಯಿತಂತೆ ಅವನಿಗೆ. ಸ್ವಲ್ಪ ಇಂದ್ರಜಿತುವಿನ ಕುರಿತಾಗಿ ಹಗುರವಾದಂತಹ ಮಾತುಗಳು. ವಿಭೀಷಣ ನಗೆಯಾಡುತ್ತಾ ಇಂದ್ರಜಿತುವಿನ ಪರಾಕ್ರಮವನ್ನು ತುಚ್ಛೀಕರಿಸುತ್ತಾ ಹೇಳ್ತಾನೆವ, ಇದನ್ನು ನಾವು ಕೇಳಬೇಕು. ಏನಾಡಿದೆ ಇಂದ್ರಜಿತು ನೀನು? ಇದು ನಾವು ಕೇಳಬೇಕಾದ ಮಾತುಗಳು, ನೀನು ಹೇಳಬೇಕಾದ ಮಾತುಗಳು ಅಲ್ಲಲ್ಲ. ನಿನ್ನ ವಿಕ್ರಮ ನಮಗೆ ಗೊತ್ತಿಲ್ಲದೆ ಇರುವ ಸಂಗತಿಯಲ್ಲ. ಇಲ್ಲಿರುವ ರಾವಣನೋ ಅಥವಾ ಇಲ್ಲಿರುವ ಮಂತ್ರಿವರ್ಗದವರೋ ನಾಯಕರು ಅವರನ್ನು ಹುಚ್ಚು ಕಟ್ಟಿಸುವುದಕ್ಕೆ ನೀನು ಮಾತಾಡಬಹುದು, ಅಥವಾ ಅವರಲ್ಲಿ ಯಾವುದೋ ವಿನೋದ ಪ್ರಿಯನಾಗಿ ಸಂತೋಷಗೊಳಿಸುವುದಕ್ಕೂ ನೀನು ಮಾತಾಡಬಹುದು. ಆದರೆ ವಾಸ್ತವ ಹಾಗಿಲ್ಲ. ನಮಗೊತ್ತುಂಟು ವಾಸ್ತವ ಏನು ನಮಗೇನು ಗೊತ್ತಿಲ್ಲ. ನಾವು ಕಣ್ಣಿದ್ದು ಕುರುಡರ ಅಥವಾ ಕಿವಿ ಇದ್ದು ಕಿವುಡರ? ನಮಗೆ ಎಲ್ಲ ಸಂಗತಿಗಳು ಕೇಳುತ್ತವೆ, ಎಲ್ಲ ಸಂಗತಿಗಳು ನಮಗೆ ಕಾಣುತ್ತವೆ. ಶತ್ರುವಿನ ದೂತ ಬಂದಿದ್ದ ಒಬ್ಬ ಸೀತಾನ್ವೇಷಣೆಗೆ. ಆ ದೂತನ ಜೊತೆಗೆ ನಿನ್ನ ಪರಾಕ್ರಮ ಏನು ಅಂತ ನಮ್ಗೆ ಗೊತ್ತುಂಟು ಅಂತ ಮಾಡ್ತಾನೆ. ಯೋಧರವರೆಗೇಕೆ ಕೊಡೆ ಹಿಡಿಯುವವನು ಸಾಲದೆ ಎಂಬುದಾಗಿ ರಾಮನನ್ನು ಹೀಯಾಳಿಸ್ತೀರಿ ನೀವು. ರಾಮಸೇನೆಯಲ್ಲಿ ಇವತ್ತು ಕೋಟಿಗಟ್ಟಲೆ ಇದ್ದಾರೆ ಕಪಿಗಳು, ವಿಕ್ರಮಿಗಳು. ಒಬ್ಬ ಸಾಮಾನ್ಯ ಕಪಿ ಇಡೀ ಲಂಕೆಯನ್ನು ಸುಟ್ಟಾಕಿದೆ. ಸಾವಿರಗಟ್ಟಲೆ ಯೋಧರನ್ನು ಕಳ್ಕೊಂಡಿದ್ದೇವೆ. ರಾವಣನ ಮಗನಾದ ಅಕ್ಷಕುಮಾರನೋ ಜಂಬುಮಾಲಿಯೋ ಸತ್ತೋಗಿದ್ದಾರೆ. ಏನು ಸಣ್ಣ ವಿಷಯ ಅಲ್ಲಲ್ಲ ಅದು. ಹಾಗಾದರೆ ಅವರ ಸಾವಿನಲ್ಲಿಯೂ ನಿಮಗೆ ಏನು ಅನ್ನಿಸುವುದಿಲ್ವೋ? ಇವತ್ತು ಸಾಮಾನ್ಯ ಒಬ್ಬ ಮನುಷ್ಯ
ಅವನ ನಾಯಕತ್ವವನ್ನು ಅನುಸರಿಸಿ ಅವನ ಆಜ್ಞಾಶಕ್ತಿಯನ್ನು ಪಾಲಿಸುವ ಕಪಿಗಳು ಬಂದಿದ್ದಾರೆ ಅಂದರೆ ನೀವು ಹಗುರ ಮಾತಾಡ್ತಾ ಇದ್ದೀರಲ್ಲ ಇಂದ್ರಜಿತ್ತು, ಏನಿದು ಸ್ವಸ್ವರೂಪ ಜ್ಞಾನ ಇಲ್ವ ಅಂತ ಕೇಳ್ತಾನೆ. ಇವರುಗಳೇ ಬೊಗಳುವವರು, ಹೊಗಳುವವರು ರಾವಣನ ಹತ್ರ. ಇವರಲ್ವ ಇಲ್ಲಿ ನಿನ್ನ ಸಭೆಯಲ್ಲಿ ಬೊಗಳುವವರು ಅಂದರೆ ಸ್ವಸ್ವರೂಪ ಜ್ಞಾನ ಇಲ್ಲದೆ ಇರುವ ಪ್ರಾಣಿ ಶ್ವಾನ. ಶ್ವಾನ ಬೊಗಳುವುದು. ಹಾಗಾದರೆ ಸ್ವಸ್ವರೂಪ ಪ್ರಜ್ಞೆ ಇಲ್ಲದೆ ಇರುವವರು ಇಲ್ಲಿದ್ದಾರೆ. ನಿನ್ನನ್ನು ಹೊಗಳುವವರು ಯಾರು? ಸ್ವಸ್ವರೂಪ ಪ್ರಜ್ಞೆ ಇಲ್ಲದವರೇ ನಿನ್ನನ್ನು ಹೊಗಳುವಂತಹದ್ದು. ಹಾಗೆ ನರಿಯ ಹಾಡಿಗೆ ಕಿವಿಗೊಟ್ಟ ಅರೆ ದೆವ್ವದಂತೆ ನರಿ ಹಾಡುವಾಗ ತಲೆ ತೂಗಿದಂತೆ ಅದು ದೆವ್ವ. ಆ ದೆವ್ವದಂತೆ ಈ ಸಭೆ ಆಗಿ ಹೋಗಿದೆ ಅಂತ ವಿಭೀಷಣ ಬಹಳ ನೋವಿನಿಂದ ಅವ ಆಡ್ತಾನೆ. ನೋಡೋಣ. ತರಳತನ ಮೇಲುಪ್ಪು ಗೊಬ್ಬಿನ ಭರದ ಜೌವನ ಸುಪ್ರತಾಪ ಜ್ವರದ ತಾಮಸವದ ಬೀ ಸುಪ್ರತಾಪ ಜ್ವರದ ತಾಮಸವದರೆ ಮೇಲಾಸುರ ಕುಲಾತಿಶಯ ದೊರಕಲಿವು ಬಳಿಕೇನು ಬಾಯಿಗೆ ಬರದಿವುದೇ ತಾಪಾಪ ಬಗುಳುವುದರಿದೆ ನಿನೆಯ ನಿನ್ನ ರಣ ಸಂಗತಿಯ ನೀನಿಂದ ಆ ಇದು ಯೌವನದ ಕೊಬ್ಬು. ವಯಸ್ಸುಂಟು ನಿಮ್ಮ ಹತ್ರ, ಆ ಕೊಬ್ಬಿನಿಂದ ನೀವು ಆಡ್ತಾ ಇದ್ದೀರಿ. ಪರಾಕ್ರಮ ಜ್ವರದ ತಮೋಗುಣ ಇದು. ರಾಕ್ಷಸರು ನೀವು. ನಿಮಗೆ ಈ ಕೊಬ್ಬಿನ ಜ್ವರ ಬಂದಿದೆ, ನಿಮಗೆ ಸನ್ನಿಪಾತ ಬಂದಿದೆ ನಿಮಗೆ. ಹಾಗಾದ ಕಾರಣ ಹಗುರವಾಗಿ ಮಾತಾಡ್ತಾ ಇದ್ದೀರಿ. ರಾಕ್ಷಸ ಶ್ರೇಷ್ಠರು ನೀವು. ಹೀಗೆ ಕುಲದ ಅಭಿಮಾನ ಇರುವುದಲ್ಲ, ನಿಮ್ಮಲ್ಲಿ ದುರಭಿಮಾನ ಇದೆ, ಕುಲದ ಮದ ಇದೆ ನಿಮ್ಮಲ್ಲಿ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಾದಿ ಅರಿಷಡ್ವರ್ಗ ತುಂಬಿ ತುಳುಕುತ್ತಾ ಇದೆ. ಬಾಯಿಗೆ ಬಂದಾಗೆ ಮಾತಾಡ್ತಾ ಇದ್ದೀರಲ್ಲ ನೀವು. ಏನಾದರೂ ಯೋಚಿಸಿದ್ರ ನೀವು ಆ ರಾಮಚಂದ್ರಮನ ಯೋಗ್ಯತೆಯ ಬಗೆಗೆ? ನೀನು ಮಾಡಿದ ಯುದ್ಧ ಸ್ಮರಿಸು ಇಂದ್ರಜಿತು. ಏನ್ ನಡೆದಿದೆ ಇಲ್ಲಿ ಅಂತ ಆಲೋಚನೆ ಮಾಡು. ಅಕ್ಷಕುಮಾರ ಪ್ರತಾಪಶಾಲಿ, ಸಾಮಾನ್ಯ ಅಲ್ಲವ, ಅಪ್ರತಿಮ ವಿಕ್ರಮೆಯ ರಣರಂಗದಲ್ಲಿ. ಅವನನ್ನು ನೆಲದ ಮೇಲೆ ಹಾಕಿ ಅವನ ಪ್ರಾಣ ತೆಗೆದು ಅವನ ಕರುಳು ಬಗುದು ಶಾಕಿನಿ ಡಾಕಿನರಿಗೆ ಔತಣ ಕೊಟ್ಟಿದ್ದಾನೆ ಒಬ್ಬ ಸಾಮಾನ್ಯ ಕಪಿ, ರಾಮ ಸೇವಕ. ಅವ ಹೇಳ್ತಾನೆ, ನಾನು ರಾಮನಿಗೆ ದಾಸ, ರಾಮನ ದಾಸ ಅಷ್ಟು ಮಾಡಿದ್ದಾನೆ. ಅದಕ್ಕೆ ಸಾಕ್ಷಿಯಾಗಿ ಸುಮ್ಮನೆ ಕೂತಿದ್ದೀರಲ್ಲ ನೀವು. ಏನಾದರೂ ಪ್ರತಿಕ್ರಿಯೆ ಮಾಡಿದ್ರು ಅವನನ್ನು ಬದುಕಿಸಲಿಕ್ಕಾಯ್ತು ನಿಮಗೆ ಅಂತ ಹೇಳ್ತಾನೆ. ದೇವತೆಗಳಲ್ಲಿ ದೊಡ್ಡ ಸಾಧನೆ ಮಾಡಿದವರು, ಇಂದ್ರಾದಿಗಳನ್ನು ದಂಡಿಸಿದವರು, ರಾವಣನ ಬಂಧನ ವಿಮೋಚನೆ ಮಾಡಿದವ ನೀನು. ಆ ಕೆಚ್ಚು ಎಲ್ಲಿ ಹೋಯಿತು? ಮಹಾಬಲಶಾಲಿಗಳಾದ ಕುಂಭ, ನಿಕುಂಭ, ನರಾಂತಕ, ದೇವಾಂತಕ, ಮಹೋದರ, ವಜ್ರದಮುಷ್ಟ್ರ, ಇಷ್ಟು ಮಂದಿ ಇದ್ದೀರಿ ಮುಖಂಡರು ನೀವು. ಲಂಕಾಪಟ್ಟಣವನ್ನು ಮಾರುತಿ ಹೋಮ ಮಾಡುವಾಗ, ಇಲ್ಲಿ ಬೆಂಕಿ ಬೀಳುವಾಗ ಮದಿಸಿದ ಕುರುಡರ ಮಾತಿಗೆ ನೀನು ಹುಚ್ಚು ಕಟ್ಟುತ್ತಾ ಇದ್ದೀಯಲ್ಲ, ಮಾತಾಡ್ತಾ ಇದ್ದೀಯಲ್ಲ. ವಿಭೀಷಣ ದರ್ಪದ, ವಿವೇಕದ, ಪ್ರಜ್ಞಾವಂತರಾಡುವ ಮಾತನ್ನಾಡಿದ್ದಾನೆ ವಿಭೀಷಣ. ಬಹಳ ಧೈರ್ಯದಿಂದ ಮುಂದೆ ಹೋಗು. ಅನ್ನ ಕೇಳಿ ತಗಳ ಮಾತಿನ ಬಣ್ಣನೆಗಳಂತಿರಲಿ, ಭೂಮಿಯ ತಿಣ್ಣವನು ತಿದ್ದಲಿಕ್ಕೆ ಹರಿನರನಾಗಿ ರೋಗಿಸಿದಾಗ ಕೆಣ್ಣನೆವದಲ್ಲಿ ನಮ್ಮನೆಲ್ಲರ ಮಣ್ಣಗೂಡಿಸದಿರನು. ನಾವಿನ್ನುಣ್ಣ ದುರಿಯಲು ಬೇಡ, ಸೀತೆಯ ಬಿಟ್ಟು ಕಳುಗಿಂದ ಸೀತೆಯ ಬಿಟ್ಟು ಕಳುಗಿಂದ ಅಣ್ಣ. ಅಣ್ಣ ವಾಲ್ಮೀಕಿಗಳು ಈ ವಿಭೀಷಣ ನೀತಿಯ ಭಾಗವನ್ನು ಅಪೂರ್ವವಾಗಿ ಚಿತ್ರಿಸಿದ್ದಾರೆ.
2-3 ಸಲ ಮತ್ತೆ ಮತ್ತೆ ವಿಭೀಷಣ ನೀತಿ ಹೇಳುವ ಸಂಗತಿಯನ್ನು ಚಿತ್ರಿಸ್ತಾನೆ. ಒಮ್ಮೆ ಸಭೆಯಲ್ಲಿ ನೀತಿ ಹೇಳುವ ವಿಭೀಷಣ, ರಾವಣನ ಮನೆಗೆ ಹೋಗಿ ಅಂತರಂಗದಲ್ಲಿ ನೀತಿ ಹೇಳುವ ವಿಭೀಷಣ, ಅದನ್ನೂ ರಾವಣ ಒಪ್ಪದೇ ಇದ್ದಾಗ ಪುನರಪಿ ಮತ್ತೆ ರಾಮನ ಅವತಾರ ಯೋಗ್ಯತೆಯನ್ನು, ಲಂಕೆಯನ್ನು ಉಳಿಸುವುದಕ್ಕೊಬ್ಬ ಪ್ರಾಮಾಣಿಕರಾಗಿ ಎಷ್ಟು ಗರಿಷ್ಠ ಯತ್ನ ಮಾಡಬೇಕೋ ಅದನ್ನು ಯತ್ನ ಮಾಡುವುದನ್ನು ವಾಲ್ಮೀಕಿಗಳು ತಮ್ಮ ಶ್ರೀಮದ್ ರಾಮಾಯಣದಾಗ ಉಲ್ಲೇಖ ಮಾಡಿದ್ದಾರೆ. ವಿಜಯತಾಂ ಮಹಾರಾಜ, ರಾವಣನನ್ನು ಮಾತನಾಡಿಸುವಂತಹ ಕ್ರಮ ನಮಗಲ್ಲಿ ಕಾಣುತ್ತದೆ. ಅರಮನೆಗೆ ಬಂದು ಮಾತಾಡೋದು ಕಾಣುತ್ತದೆ. ತೊರವೆ ಅದನ್ನು ಅನುಸರಿಸಿಕೊಂಡು ಇಲ್ಲಿ ಬಹಳ ಚೆನ್ನಾಗಿ ಉಲ್ಲೇಖ ಮಾಡಿದ್ದಾನೆ. ಬಣ್ಣದ ಮಾತುಗಳು ಹಾಗಿರಲಿ ಅಂತ ಹೇಳ್ತಾನೆ. ಭೂಮಿಯ ಭಾರವನ್ನು ಇಳಿಸಲು ಹರಿಯು ಮನುಷ್ಯನಾಗಿ ಬಂದಿದ್ದಾನೆ. ಉಳಿದ ಇವರ ಈ ಬಣ್ಣದ ಮಾತು, ಆಕ್ರಮಣದ ಮಾತು, ಭರವಸೆ ಮಾತು ಬದಿಗಿಡು, ಅದು ನಮಗೆ ಮುಖ್ಯವೂ ಅಲ್ಲ. ರಾಮ ಯಾರು ಅಂತ ತಿಳಿಬೇಕದ್ದು ಮುಖ್ಯ, ಅವನ ಯೋಗ್ಯತೆ ಏನು ಅಂತ ಮುಖ್ಯ. ಹೆಣ್ಣಿನ ನೆಪದಿಂದ ನಮ್ಮನ್ನು ಮಣ್ಣುಗೂಡಿಸುವುದಕ್ಕೆ ಬಂದಿದ್ದಾನೆ ರಾಮ. ಇದೊಂದು ನಿಮಿತ್ತ, ಈ ನಿಮಿತ್ತವನ್ನು ಅವ ಅರಸಿಕೊಂಡು ಬಂದಿದ್ದಾನೆ. ನಾವು ಅನುಭವಿಸಿ ಹಾಳಾಗುವುದು ಬೇಡ ಅಣ್ಣ, ಸೀತೆಯನ್ನು ಕೊಟ್ಟು ಬಿಡುವ ರಾಮನಿಗೆ ಅಂತ ಅವ ಪ್ರಾಮಾಣಿಕವಾಗಿ ಹೇಳ್ತಾನೆ. ಬಂಧನದಿಂದ ಬಿಡಿಸಿ ಕಳುಹಿಸು, ನಿನಗೆ ಭ್ರಮೆ ಬೇಡ, ವೈದೇಹಿಯನ್ನು ನಾನು ಕೂಡುತ್ತೇನೆ, ಸುಖ ಅನುಭವಿಸುತ್ತೇನೆ ಎಂಬ ಭ್ರಮೆ ಬೇಡ ನಿನಗೆ. ನಿನ್ನನ್ನು ಮುಟ್ಟುವವಳು ಅಲ್ಲ, ನಿನ್ನನ್ನು ಕೂಡುವವಳು ಅಲ್ಲ ಅವಳು, ನಿನ್ನನ್ನು ಒಪ್ಪುವವಳು ಅಲ್ಲ. ಹಾಗಾದ ಕಾರಣ ಮದಿಸಿದಂತಹ ನಿನ್ನ ಬುದ್ಧಿ ಭ್ರಮಣೆಯಿಂದ ಕೂಡಿದೆ. ಇವರೆಲ್ಲ ನಿನ್ನನ್ನು ಉಬ್ಬಿಸುತ್ತಾರೆ. ಅವಿವೇಕದ ಮಾತುಗಳು. ರಾಮ ಮನುಷ್ಯನಲ್ಲ, ಕಪಿಗಳು ಮೃಗಗಳಲ್ಲ. ಲೋಕದ ದುಷ್ಟರ ಶಕ್ತಿಯನ್ನು ಪರೀಕ್ಷಿಸಲು ಭಗವಂತ ಒಡ್ಡಿದಂತಹ ಮಾಯಾಬಲೆ, ಇದು ದೇವರು ಬೀಸಿದ ಮಾಯಾಬಲೆ. ಸ್ಪಷ್ಟವಾಗಿ ವಿಭೀಷಣ ತನ್ನ ವಿವೇಕದ ಮಾತುಗಳನ್ನು ಹೇಳ್ತಾನೆ. ಮುಂದೆ ಕೇಳೋಣ. ಅರಿಯಬಾರದೆ ನಿನಗೆ ನಿಲ್ಲನು ಜರಿದ ಹರಗೋ ದಂಡವನು, ಜಗವರಿಯೇ ಮರಿದವನು ಜಯ ಕೋದಂಡವನು ಮುರಿದು ಅವನಿಜಯ ಪರಿಣಯವಾದ ಪದ್ಧತಿಯ ಕಿರಿಯತನದಲ್ಲಿ ತಾಟಕಿಯ ತಲೆ ಗುರಿಯ ಮಾಡಿದ ಪರಿಯನ ಹೊಂಬಿರಿಯ ರೂಪಿನ ರಕ್ಕಸನ ನಿಕ್ಕಿದುದ ನೀನಿಂದ ರಾಮನಾರು ಅಣ್ಣ ಶ್ರೀರಾಮಚಂದ್ರವನ ಯೋಗ್ಯತೆ, ಅವನ ಮಹಿಮಾ ವಿಶೇಷತೆ ಮತ್ತು ಅವನ ಪರಾಕ್ರಮದ ಕುರಿತಾಗಿ ಹೇಳ್ತಾನೆ. ವಾಲ್ಮೀಕಿ ಉಲ್ಲೇಖ ಮಾಡಲಿಲ್ಲ ಸೀತಾ ಸ್ವಯಂವರಕ್ಕೆ ರಾವಣ ಹೋದಂತಹ ಘಟನೆಯನ್ನು. ಆದರೆ ತೊರವೆ ಸೀತಾ ಕಲ್ಯಾಣಕ್ಕೆ ರಾವಣ ಹೋಗಿ ಶಿವನನುಸ್ಸನ್ನು ಎತ್ತಿ ಅದರ ಅಡಿಯಲ್ಲಿ ಬಿದ್ದು ವಿಲವಿಲನೆ ಒದ್ದಾಡಿದಂತಹ ಘಟನೆಯನ್ನು ತೊರವೆ ರಾಮಾಯಣದಲ್ಲಿ ನಾವು ಕಾಣಬಹುದು. ನಾವು ಹಿಂದಿನ ಸಂಚಿಕೆಯಲ್ಲಿ ಅದನ್ನು ಹೇಳಿದ್ದೆವು, ಬಾಲಕಾಂಡದ ಸಂದರ್ಭದಲ್ಲಿ. ಅದನ್ನು ವಿಭೀಷಣ ಇಲ್ಲಿ ನೆನಪಿಸ್ತಾನೆ. ನಿನ್ನನ್ನು ಅವಮಾನಪಡಿಸಿದಂತಹ ಶಿವಧನುಸ್ಸನ್ನು ಹೆದೆಯೇರಿಸುವಲ್ಲಿ ರಾಮನಿಗೆ ಶಿವಧನುಸ್ಸೇ ಬಾಗಿತ್ತು. ರಾಮ ಶಿವಧನುಸ್ಸನ್ನು ಬಾಗಿಸಿದ್ದಲ್ಲ, ಶಿವಧನುಸ್ಸೇ ರಾಮನಿಗೆ ಬಾಗಿದೆ. ಹಾಗಾದ್ರೆ ರಾಮನ ಯೋಗ್ಯತೆ ಏನು? ಶಿವ ವಿಷ್ಣು ತತ್ವಕ್ಕೆ ಬಾಗಿದ್ದಾನೆ. ಹಾಗಾದರೆ ಹರಿಹರರಲ್ಲಿರುವಂತಹ ಏನು ದೇವದ ಪ್ರಜ್ಞೆ ಏನು? ಅಭೇದವಾದದ್ದು. ಹಾಗಾದರೆ ರಾಮನಿಗೆ ಶಿವಶಕ್ತಿ ಬಾಗಿದೆ. ಯಾಕೆಂದರೆ ಅವತಾರ ಬಂದದ್ದು ದುಷ್ಟ ಸಂಹಾರಕ್ಕೆ ಬೇಕಾಗಿ ಬಂದಿದ್ದಾನೆ ರಾಮ. ಶಿವಶಕ್ತಿ ರಾಮನಲ್ಲಿ ಸೇರಿಕೊಂಡಿದೆ, ನಿಕ್ಷೇಪಗೊಂಡಿದೆ ಅಂತ ನಾವು ಒಪ್ಪಬೇಕು ಅಂತ ಹೇಳ್ತಾರೆ. ಇದನ್ನು ಜಗಜ್ಜಾಹೀರಾಗಿ ಮುರಿದ ಸೀತೆಯನ್ನು ವರಿಸಿದ ಅಥವಾ ಸೀತೆ ರಾಮನನ್ನು ವರಿಸಿದ್ಲು. ಈ ವಿಷಯ ನಿನಗೆ ಗೊತ್ತುಂಟಲ್ಲ. ಬರೇ ಹುಡುಗುತನದಲ್ಲಿ ಹದಿಹರೆಯದ ಬುಡದಲ್ಲಿ 1000 ಆನೆಯ ಬಲವುಳ್ಳಂತಹ ತಾಟಕಿಯನ್ನು ಮರ್ದಿಸಿದ್ದಾನೆ ರಾಮ.
ಸಾಮಾನ್ಯ ಹುಡುಗನಾಗಿದ್ದಾಗ ಚಿನ್ನದ ಜಿಂಕೆ ರೂಪ ಧರಿಸಿ ಹೋದ ಮಾರೀಚ ನಿನ್ನ ಭೀತಿಯಿಂದ ಸೀತೆಯನ್ನು ವಂಚಿಸುವುದಕ್ಕೆ ಆದರೆ ಬದುಕಿದನು ಹೇಳು. ಯಜ್ಞ ಸಂರಕ್ಷಣೆಯಲ್ಲಿ ಮಾರೀಚ ಬ್ರಾಹ್ಮಣ ವೇಷದಿಂದ ಋಷಿ ವೇಷದಿಂದ ಹೋಗಿದ್ದಾಗ ರಾಮ ಅನುಗ್ರಹ ಮಾಡಿದ್ದಾನೆ ಬದುಕಲೇತ್ಲಾಗಿ. ಪುನಃ ರಾಮನನ್ನು ವಂಚಿಸಲಿಕ್ಕೆ ಹೋದಾಗ ನಿನ್ನ ಪ್ರೇರಣೆಯಿಂದ ರಾವಣ ಆ ಮಾರೀಚನನ್ನು ಕೊಂದಿದ್ದಾನೆ, ಸತ್ತು ಬಿದ್ದಿದ್ದಾನೆ. ಜಿಂಕೆಗೆ ಹೊಡೆದದ್ದು ಮಾರೀಚ ಬಿದ್ದದ್ದು. ಹಾಗಾದರೆ ರಾಮ ಹೊಡೆದದ್ದು ಯಾಕೆ? ರಾಮ ಜಿಂಕೆಗೆ ಹೊಡೆದಿಲ್ಲ, ಜಿಂಕೆಯ ರೂಪದಲ್ಲಿದ್ದ ಮಾರೀಚನಿಗೆ ಹೊಡೆದಿದ್ದಾನೆ. ಯಾವ ಮಾಯೆಯೂ ರಾಮನ ಮುಂದೆ ನಿಲ್ಲುವುದಿಲ್ಲ. ಆ ಮಾಯೆಯನ್ನು ಭೇದಿಸಿ ಮಾಯೆಯನ್ನು ಛೇದಿಸಿ ದುಷ್ಟನನ್ನು ಕೊಲ್ಲುವಂತಹ ಬಾಣ ರಾಮನಲ್ಲಿದೆ. ರಾಮನ ಬಗ್ಗೆ ಹಗುರ ಮಾಡಬೇಡ ಹೇಳ್ತಾರೆ. ಕರಾಸುರ ಸಾಮಾನ್ಯ ಅಲ್ಲ, ದೂಷಣ ಸಾಮಾನ್ಯ ಅಲ್ಲ, ತ್ರಿಶಿರ ಸಾಮಾನ್ಯ ಅಲ್ಲ. ಇಂತಹ ಅಪ್ರತಿಮ ವಿಕ್ರಮಿಗಳು. ಏನು ಶೂರ್ಪನಕ್ಕೆ ನಿನ್ನ ತಂಗಿ ಸಾಮಾನ್ಯನು, ಇಂತಹವರನ್ನು ಅವಿವೇಕಿಗಳನ್ನು ದುಷ್ಟರನ್ನು ಅವರ ದಾರ್ಷ್ಟ್ಯವನ್ನು ಮತಿಸುವಲ್ಲಿ ಏಕಾಂಗ ವೀರನಾಮ. ಯಾರ ಬೆಂಬಲವೂ ಬೇಡ. 14,000 ಇದ್ರು ಖರದೂಷಣ ತ್ರಿಶರರ ಜೊತೆಗೆ, 12 ಮಂದಿ ಸೇನಾಧಿಪತಿಗಳಿದ್ರು, ಒಬ್ಬರೇ 1000 ಸಂಖ್ಯೆಯ ಸೇನೆ ಇಲ್ಲ, ಬೇಡ 10 ಮಂದಿ ಇಲ್ಲ. ಸಹೋದರನಾದಂತಹ ಲಕ್ಷ್ಮಣನೂ ರಾಮನ ಜೊತೆ ಇಲ್ಲ. ಅಲ್ಲಿ ಸೀತೆಯನ್ನು ಸಂರಕ್ಷಿಸಿಕೊಂಡಿದ್ದ ಒಬ್ಬನೇ ಒಬ್ಬ ರಾಮ ಅಷ್ಟೂ ಮಂದಿಯನ್ನು ಕೊಂದಿದ್ದಾನೆ ಅಂತಾದರೆ ರಾಮನ ಪರಾಕ್ರಮ ಏನು, ರಾಮನ ದಿವ್ಯತೆ ಏನು, ರಾಮನ ಯೋಗ್ಯತೆ ಏನು, ಇದನ್ನು ಸ್ಪಷ್ಟವಾಗಿ ಹೇಳ್ತಾನೆ. ಜೊತೆಗೆ ರಾವಣನ ವಿಶೇಷತೆಯನ್ನು ಹೇಳ್ತಾನೆ, ಕೇಳೋಣ. ಕುಲದೊಳ್ ಅಲ್ಪನೇ ನೀನು, ಮುನಿ ಕುಲ ತಿಲಕ ಪೌಲತ್ಯ ಜನಲ, ನಡವಳಿಯಲ ಧಮನೆ ನೀನು, ಶಿವ ಪೂಜಾ ಪ್ರಸಿದ್ಧನಲ, ಶಿವ ಪೂಜಾ ಪ್ರಸಿದ್ಧನಲ. ತಿಳುವಿನಲ್ಲಿ ಬರಡನೆ ಬಹುಶ್ರುತಿಗಳು, ಮುಖೋದ್ಗತ ನಿನಗೆ ಇನ್ನೇ ಕಿಳೆಯ ಜಾರರ ಜೋಕೆ, ಬಿಡು ಜಾನಕಿಯ ನೀನೆಂದ ಅಣ್ಣ, ಬಿಡು ಜಾನಕಿಯ ಬಿಡು ನೀನೆಂದ ಅಣ್ಣ. ಒಂದು ಕಡೆಯಲ್ಲಿ ರಾಮನ ಯೋಗ್ಯತೆ, ಪರಾಕ್ರಮದ ಯೋಗ್ಯತೆ ಹೇಳ್ತಾನೆ, ಇನ್ನೊಂದು ಕಡೆಯಲ್ಲಿ ರಾವಣನ ವಿಶಿಷ್ಟತೆಯನ್ನು, ಕುಲದ ಹಿನ್ನೆಲೆಯನ್ನು ಹೇಳ್ತಾನೆ. ನೀನು ಕುಲದಲ್ಲಿ ಅಲ್ಪನಲ್ಲ. ಬ್ರಹ್ಮದೇವರಿಂದ ಪುಲಸ್ಯ, ಪುಲಸ್ಯನಿಂದ ವಿಶ್ವಾವಸು, ವಿಶ್ವಾವಸುವಿನಿಂದ ರಾವಣ ಅಥವಾ ವಿಶ್ರವಸು. ಬ್ರಹ್ಮಕುಲದವ ನೀನು, ವೇದವಿದ ನೀನು, ಸಾಮಾನ್ಯ ಅಲ್ಲ. ಕೈಕಸೆ ವಿಶ್ರವಸು ಮಹಾಮುನಿಗಳನ್ನು ಸೇವೆ ಮಾಡಿ ಪ್ರಾರ್ಥಿಸಿ ಪ್ರಸನ್ನೀಕರಿಸಿ ಈ ನಿನ್ನನ್ನು ಪಡೆದದ್ದು. ಪರಮ ಜ್ಞಾನಿಯಾದಂತಹ ಪುಲಸ್ಯ, ಪರಮ ತಪಸ್ವಿಯಾದಂತಹ ವಿಶ್ರವಸು, ಈ ಹಿನ್ನೆಲೆ ನಿನಗೆ ಎಂಥದ್ದೇಳು? ಇಂತಹ ತಪಸ್ವಿಗಳ ಮಗ ನೀನು, ಮುನಿಶ್ರೇಷ್ಠ ನಮಗ, ನಡವಳಿಕೆಯಲ್ಲಿ ನೀಚನ, ಪ್ರಸಿದ್ಧ ಶಿವಾರಾಧಕ ನೀನು. ಶಿವಪೂಜೆ ಮಾಡದೆ, ತೀರ್ಥ ಸೇವೆನೆ ಮಾಡದೆ ನೀನು ದಿನಚರಿಯನ್ನು ತೊಡಗುವನಲ್ಲ. ನಿನ್ನ ಶ್ರದ್ಧೆ ಅಷ್ಟು ವಿಶಿಷ್ಟವಾದದ್ದು. ಶಿವಪೂಜಾ ಪ್ರಸಿದ್ಧ ನೀನು. ಇಂತಹ ಯೋಗ್ಯತೆ ಉಳ್ಳವ ನೀನು. ತಿಳುವಳಿಕೆಯಲ್ಲಿ ಅಪ್ರಯೋಜಕನೋ, ಸಂಗೀತ ಜ್ಞಾನ ಇದೆ, ವೇದಗಳು ಮುಖೋದ್ಗತ ನಿನಗೆ, ಸಾಮಗಾನದಿಂದ ಶಿವನನ್ನು ಮೆಚ್ಚಿಸಿದ್ದಿ ನೀನು, ವೇದಕ್ಕೆ ಭಾಷ್ಯ ಬರೆದಿ ನೀನು. ರಾವಣ ಜ್ಯೋತಿಷ್ಯ ಅಂತಲೇ ಪ್ರಪಂಚದಲ್ಲಿ ಪ್ರಸಿದ್ಧ ಉಂಟು. ಹಾಗಾದ್ರೆ ನೀನು ಕೈಯಾಡಿಸದ ಕ್ಷೇತ್ರ ಇಲ್ಲ. ನಿನ್ನ ಅಧ್ಯಯನ ಅಭ್ಯಾಸ ಇದು ಬಹಳ ವಿಶಿಷ್ಟವಾದದ್ದು. ನಿನಗೆ ಜಗತ್ತಿನಲ್ಲಿ ವ್ಯಭಿಚಾರಿಗಳ ಕಥೆ ಯಾಕೆ ಹೇಳು? ಅವ ಹೇಳ್ತಾನೆ, ಆ ನಡತೆ, ನೀನು ವ್ಯಭಿಚಾರಿಗಳ ನಡತೆ ಇರಬೇಕಾದವನಲ್ಲ. ವೇದವಿದ ನೀನು, ಜ್ಞಾನಿ ನೀನು. ಜಾನಕಿಯ ಹುಚ್ಚನ್ನು ಬಿಡು.
ಅವಳು ವ್ಯಭಿಚಾರಿಣಿಯ, ಅಥವಾ ಕುಲಟೆಯ, ಅಥವಾ ವೇಶ್ಯಾವೃತ್ತಿಯವಳು ಅಂತ ಮಾಡಿದೀಯ ನೀನು? ಜಾನಕಿ ಏನು ಜಾನಕಿ ಅಂದರೆ ಯಾರು ಅಂತ ತಿಳಿದಿ ನೀನು? ಮೂರು ಲೋಕದ ಪತಿವ್ರತ ಸ್ತ್ರೀಯರಲ್ಲಿ ಶ್ರೇಷ್ಠಳು, ತಿಲಕಪ್ರಾಯಳು. ಜಗತ್ತಿನಲ್ಲಿ ಪತಿವ್ರತೆಯರನ್ನು ನಾವು ಲೆಕ್ಕ ಹಾಕಿದರೆ ಅವರಿಗೆ ತಿಲಕಪ್ರಾಯಳು ಜಾನಕಿ, ಸೀತೆ ಅಂತ ಹೇಳ್ತಾನೆ. ಮಾನವ ಸ್ತ್ರೀಯೇ ವೈದೇಹಿಯಳು. ಚಿನ್ನದ ಪೆಟ್ಟಿಗೆಯಲ್ಲಿ ಯಜ್ಞಾರ್ಥವಾಗಿ ಉಳುಮೆ ಮಾಡುವಾಗ ಸಿಕ್ಕಿದ್ದಾಳೆ ಜನಕರಾಜನಿಗೆ. ಅವ ನಾರಾಯಣನ ಪತ್ನಿಯಲ್ವೇ, ನಾರಾಯಣನೇ ರಾಮನಾಗಿದ್ದಾನೆ ಅಂತಂದರೆ ಲಕ್ಷ್ಮಿಯೇ ಸೀತೆಯಾಗಿ ಬಂದು ಆ ರಾಮನನ್ನು ಸೇರಿದಂತಹದ್ದು. ಲಕ್ಷ್ಮಿಯು ಚಂಚಲ ಸ್ವಭಾವದವಳು, ಎಲ್ಲಿಯೂ ನಿಲ್ಲುವುದಿಲ್ಲ ಅವಳು. ಯಾರಲ್ಲಿ ದಾರಷ್ಟ್ಯ ಇದೆ, ಯಾರು ಕೆಟ್ಟವರು, ಯಾರು ಸ್ತ್ರೀಲಂಪಟರು, ಅವರಿಗೆ ಲಕ್ಷ್ಮಿಯ ಅನುಗ್ರಹ ಇಲ್ಲ. ಅವಳು ಚಂಚಲೆ, ನಿನ್ನ ವಶವಾದಳು ಅಂತ ನೀನು ತಿಳ್ಕೊಳ್ಬೇಡ. ಮನೋವಿಕಾರಕ್ಕೆ ನೀನು ಬಲಿಯಾಗಬೇಡ. ಜಾನಕಿ ದೇವಿ ಅಂತ ಹೇಳ್ತಾನೆ. ಮುಂದೆ ಕೇಳೋಣ. ಮರುಳು ಹತ್ತಿದೆ ತಮ್ಮ, ನೆರೆ ನಿಷ್ಠುರತೆ ನಿನಗೇ ಕಿನಿತು. ಭಟರಂತರವನರಿಯದೆ ನುಡಿವರೇ ಗರ್ವಾಪಹಾರದಲ್ಲಿಯೇ. ಹಿರಿದು ನಮ್ಮೊಡ ನಂಜಿಕೆಯ ನೀ ಹರಗಿ ಮಾತಾಡುವುದು ತಾನಿದು ಗರ್ವರಂಗವೇಗೆ. ಗಾರುಗಿಡುವುದು ಗುಣವೇ ನಿನಗೆಂದ ಮರುಳು ಹತ್ತಿತೇ. ಸಿಟ್ಟು ಬಂತು ರಾವಣನಿಗೆ. ಆ ಸಭೆಯಲ್ಲಿ ವಿಭೀಷಣನ ಮಾತುಗಳು ಬಹಳ ಸ್ಪಷ್ಟವಾಗಿತ್ತು. ಮಾತ್ರ ಅಲ್ಲ, ವಿವೇಕಪೂರ್ಣವಾದ ಮತ್ತು ಬಹಳ ರಾವಣನನ್ನು ಕೆದಕಿದ ಮಾತುಗಳು ಮತ್ತು ವಾಸ್ತವ. ಸತ್ಯವನ್ನು ಹೇಳಿದಾಗ ಯಾರಿಗೂ ಹಿತವಾಗುವುದಿಲ್ಲ. ಹಾಗಾದಾಗ ನಿನಗೆ ಹುಚ್ಚು ಹಿಡಿದಿದೆ, ನೀನು ಕಠಿಣನಾದಿ, ನನ್ನ ವಿಷಯದಲ್ಲಿ ಕಠಿಣನಾದೆ. ಇಷ್ಟರವರೆಗೆ ನಿನಗೆ ಮಾತಾಡಲಿಲ್ಲ ಹೇಳ್ತಾನೆ. ಪ್ರಪ್ರಥಮ ಬಾರಿಗೆ ವಿಭೀಷಣ ರಾವಣನನ್ನು ಪ್ರಬಲವಾಗಿ ಆಕ್ಷೇಪಿಸಿದ ಸಂದರ್ಭ ಇದು. ವೀರಯೋಧರ ಮನಸ್ಸನ್ನು ತಿಳಿಯದೆ ಅಭಿಮಾನ ಭಂಗದ ಮಾತುಗಳನ್ನಾಡಿದೆ. ನನ್ನ ಅಭಿಮಾನವನ್ನು ಭಂಗ ಮಾಡಿದೆ ನೀನು. ಆ ವೀರಯೋಧರ ಅಭಿಮಾನಕ್ಕೂ ಇದು ಒಪ್ಪಿದ ಮಾತಲ್ಲ, ಅವರ ಅಭಿಮಾನಕ್ಕೂ ಇದು ನೀನು ಆಘಾತ ಮಾಡಿದ ಹಾಗಾಯಿತು ಅಂತ ಮಾಡುತ್ತಾನೆ. ನಮ್ಮಲ್ಲಿ ಒಂದು ಹೆದರಿಕೆಯನ್ನು ಹುಟ್ಟಿಸಿ ಮಾತಾಡ್ತಾ ಇದ್ದಿ. ನೀನು ಧೈರ್ಯ ತುಂಬಿಸುವ ಧೈರ್ಯೋಕ್ತಿಗಳನ್ನು ಹೇಳಬೇಕಾದವ ನೀನು. ಅಭಿಮಾನಶಾಲಿಗಳಿಗೆ ಈ ಹೆದರಿಕೆ ಹುಟ್ಟಿಸುವ ಮಾತುಗಳು ಇದು ಯೋಗ್ಯ ಅಲ್ಲ, ಭೂಷಣ ಅಲ್ಲ ಹೇಳ್ತಾನೆ. ನಿಂದಿಸಿ ಮಾತನಾಡುವುದು ನೀನು, ಇದು ಧರ್ಮವೋ ಅಂತ ರಾವಣ ಕೇಳಿದ. ಸಭೆಯಲ್ಲಿ ನನ್ನ ತಮ್ಮನಾಗಿ ನೀನು ನಿಂದಿಸುವ ಮಾತನಾಡುವುದ? ವಿಭೀಷಣ ಹೇಳ್ತಾನೆ, ನಾನು ನಿಂದಿಸಿ ನುಡಿಯುವವನೋ ನಿನಗೆ ಗೊತ್ತುಂಟು. ಇವತ್ತಿನವರೆಗೆ ನಿನಗೆ ನಿಂದನೆಯ ಮಾತನ್ನಾಡಲಿಲ್ಲ. ನಾನು ನಿನ್ನನ್ನು ಅವಿವೇಕಿ ಅಂತ ನಾ ಹೇಳಲಿಲ್ಲ. ಆದರೆ ಈ ಸಂದರ್ಭ ಹಾಗುಂಟು. ವಿವೇಕದ ಜಾರುಗಂಡಿಯ ಮೂಲಕ ನಾನು ನುಣುಚಿಕೊಳ್ಳುವವನು ಹೇಳು. ಇದು ನುಣುಚಿಕೊಳ್ಳುವ ಮಾತುಗಳಲ್ಲ, ಇದು ಗಾಳಿಗೆ ತೂರಿ ಬಿಡುವ ಮಾತುಗಳಲ್ಲ, ಇದು ಅಸಡ್ಡೆಯಿಂದ ಸ್ವೀಕರಿಸದೆ ಇದು ತೂರಿ ಬಿಡುವ ಮಾತುಗಳಲ್ಲ ಇದು ಅಂತ ಹೇಳ್ತಾನೆ. ನಿನ್ನ ಪರಾಕ್ರಮವನ್ನು ಹೊಗಳಿಸಿ ಉಕ್ಕಿಸಿ ಇಲ್ಲದೇ ಇದ್ದದ್ದನ್ನು ಹೇಳಿ ನಿನಗೆ ಸಂತೋಷಪಡಿಸುವವರೇ ಇರುವುದಿಲ್ಲ. ಯಥಾರ್ಥವನ್ನು ಯಾರು ಇಲ್ಲಿ ಹೇಳುವುದಿಲ್ಲ. ರಾವಣನ ಪ್ರಸನ್ನತೆ, ಅವನ ಪ್ರೀತಿ ವಿಶ್ವಾಸವನ್ನು ಗಳಿಸಲಿಕ್ಕೆ ಏನು ಬೇಕು? ಈ ಚರಾಚರ ಜಗತ್ತಿನಲ್ಲಿ ಪ್ರತ್ಯಕ್ಷವಾಗಿ ಕಾಣಿಸುವ ಮಹಿಮೆ ರಾಮ. ಇದನ್ನು ಯಾರೂ ನಿನಗೆ ಹೇಳುವುದಿಲ್ಲ. ಮಾತ್ರ ಅಲ್ಲ, ಈ ರಾಕ್ಷಸರಿಗೆ ರಾಮನ ಯೋಗ್ಯತೆಯೂ ಗೊತ್ತಿಲ್ಲ, ಮಹಿಮೆಯೂ ಗೊತ್ತಿಲ್ಲ. ಇವರು ಅವಿವೇಕಿಗಳು, ಇವರು ಬುದ್ಧಿಶಾಲಿಗಳಲ್ಲ, ಇವರು ಬುದ್ಧಿಶೂನ್ಯರು, ಇವರು ಓದಿದವರಲ್ಲ. ಇವರಿಗೆ ನಿನ್ನನ್ನು ತೃಪ್ತಿಪಡಿಸುವುದು ಮಾತ್ರ ಬಿಟ್ಟರೆ ಪ್ರಪಂಚದಲ್ಲಿ ಬೇರೆ ಎಂಥ ಕೆಲಸವೂ ಇಲ್ಲ. ಇವರಿಗೆ ಏನು ಗೊತ್ತೂ ಇಲ್ಲ ಅಂತ ಹೇಳ್ತಾನೆ. ಹಾಗೆ ವಿಭೀಷಣ ತನ್ನ ಪ್ರಜ್ಞೆಯಿಂದ ರಾವಣನಲ್ಲಿ ಮತ್ತು ಹೇಳ್ತಾನೆ. ಮನುಜನಲ್ಲ ಕಣ
ರಘು ಕ್ಷಿತಿಜನಪನಾದಿಯಲಿ ಚರಾಚರ ವನಲ ಮುಖದಲ್ಲಿ ತೀರಲುಬ್ಬಿತು ನೀರು ನೀರಿನಲಿ ವನರುಹಾಪಕನಿರಲು ಕಿವಿಯಲಿ ಜನಿಸಿದರು ಮಧುಕೈಠಬರು ಮದ ಜನಿತ ಗರುವದಲೆ ಅಳಿದವರೆಲೆ ಅಣ್ಣ ಕೇಳಿಂದ ಮನುಜನಲ್ಲ ಕಣರಾಮಗೆ ಅಣ್ಣ ಆ ಆ ಒಂದು ಕಡೆಯಲ್ಲಿ ಆದಿಕವಿ ವಾಲ್ಮೀಕಿಗಳು ಮೂಲ ರಾಮಾಯಣದಲ್ಲಿ ಉಲ್ಲೇಖ ಮಾಡ್ತಾರೆ. ಲಂಕೆಯಲ್ಲಿ ಹುತ್ತದ ಒಳಗಿದ್ದ ಹಾವುಗಳು ಹೊರಗೆ ಅಸ್ತವ್ಯಸ್ತವಾಗಿ ಓಡಾಡ್ತಾ ಇದ್ದವಂತೆ. ಅದು ಶುಭ ಶಕುನ ಅಲ್ಲ. ಇದನ್ನು ವಿಭೀಷಣ ನೋಡ್ತಾನೆ. ಯಜ್ಞ ನಿಮಿತ್ತವಾಗಿ ಅರಣೀಮಥನ ಮಾಡಿದರೆ ಅಗ್ನಿಯಗಿಂತ ಹೆಚ್ಚು ಹೊಗೆ ಬರ್ತಿದ್ದವು. ಇಡೀ ಲಂಕೆಯ ನೆಲದಲ್ಲಿ ಇರುವೆಗಳು ತುಂಬಿಕೊಂಡಿದ್ದವಂತೆ, ಸಾಲು ಸಾಲಾಗಿ ಅಸ್ತವ್ಯಸ್ತವಾಗಿ ಓಡಾಡ್ತಾ ಇದ್ದವು. ಹಸುವಿನ ಕೆಚ್ಚಲಿನಲ್ಲಿ ಹಾಲು ಬತ್ತಿ ಹೋಗಿತ್ತು. ಕರು ಬಿಟ್ಟರು ಹಸುವಿನ ಕೆಚ್ಚಲಿನಲ್ಲಿ ಹಾಲು ತುಂಬುತ್ತಿರಲಿಲ್ಲ ಲಂಕೆಯಲ್ಲಿ. ಇದು ದುಶ್ಶಕುನಗಳು ಅಂತ ವಿಭೀಷಣಿಗೆ ಗೊತ್ತಾಯಿತು. ಈ ದುಶ್ಶಕುನವನ್ನು ಕಂಡು ಹಸುವಿನ ಕೆಚ್ಚಲಿನಲ್ಲಿ ಹಾಲು ಆರಿ ಹೋಗಿದೆ. ಹಾಗಾದರೆ ಯಾಕೆ? ಹಾಗಾದರೆ ಲಂಕೆಯಲ್ಲಿ ಯಾವುದೋ ಒಂದು ಅಪಶಕುನ, ಲಂಕೆಯ ಸರ್ವನಾಶದ ಲಕ್ಷಣಗಳಿವು ಅಂತ ವಿಭೀಷಣನಿಗೆ ಕಾಣಿಸ್ತದೆ. ಇದನ್ನು ಕಂಡು ಮತ್ತೆ ಎರಡನೇ ಬಾರಿ ವಿಭೀಷಣ ರಾವಣನಿಗೆ ವಿವೇಕದ ಮಾತುಗಳನ್ನು ಹೇಳುತ್ತಾನೆ ಅಂತ ವಾಲ್ಮೀಕಿಗಳು ಹೇಳ್ತಾರೆ. ಇಲ್ಲಿ ತೊರವೆ ರಘುರಾಮ ಮನುಷ್ಯ ಅಲ್ಲ, ಅವತಾರಿ ಅಂತ ಹೇಳ್ತಾರೆ. ಮಾನವನಲ್ಲ. ಆದಿಯಲ್ಲಿ ಸಕಲ ಚರಾಚರ ಏನು ಅದು ಅಗ್ನಿಯಲ್ಲಿ ಲಯವಾಗಿ ನೀರು ಉಕ್ಕಿ ಬಂತು, ಜಗತ್ತು ಪ್ರಳಯವಾಯಿತು. ಜಗತ್ತು ಪ್ರಳಯವಾದ ಕಾಲಕ್ಕೆ ಆ ನೀರಿನಲ್ಲಿ ಕಮಲಾಕ್ಷನಾದಂತಹ ಶ್ರೀಮನ್ನಾರಾಯಣ ಕಂಡುಕೊಳ್ತಾನೆ. ಒಂದು ಪುರಾಣ ಧರ್ಮದಿಂದ ಜಗದಂಬಿಕೆ ಆದಿಮಾಯ, ಅವಳು ಮೂರು ಮೂರ್ತಿಗಳನ್ನು ಸೃಷ್ಟಿ ಮಾಡ್ತಾಳೆ. ಅವಳೇ ಹೇಳ್ತಾಳೆ, ಇಡೀ ಕತ್ತಲೆಯ ಮೊತ್ತ ಆವರಿಸಿದಾಗ ನೀವು ನನ್ನನ್ನು ಸ್ತುತಿ ಮಾಡಿ ಮಕ್ಕಳೇ, ನಾನು ಮೈದೋರುತ್ತೇನೆ, ಪ್ರತ್ಯಕ್ಷ ಆಗ್ತೇನೆ ಅಂತ. ಹಾಗೆ ಮೂವರು ಒಂದಾಗಿ ಸ್ತುತಿ ಮಾಡುವಾಗ ಆದಿಮಾಯ ಪ್ರತ್ಯಕ್ಷ ಆಗುವಂತಹದ್ದು. ಅವರಿಗೆ ನಾಮಕರಣ, ಅವರಿಗೆ ಸ್ವರೂಪ, ಸ್ವಭಾವ, ಅವರಿಗೆ ಊರು, ನೆಲೆ, ಉದ್ಯೋಗ ಎಲ್ಲ ಕರುಣಿಸುವಂತಹದ್ದು. ಹಾಗೆ ನೀರಿನಲ್ಲಿ ಕಮಲಾಕ್ಷ, ಅವನ ಕಿವಿಯಿಂದ ಮಧುಕೈಟಬರು ಹುಟ್ಟಿದ್ರು. ವಟಪತ್ರದಲ್ಲಿ ಆ ಕಮಲಾಕ್ಷ ಮಲಗಿಕೊಂಡಿದ್ದನಂತೆ, ಕಿವಿಯ ಕಿಲ್ಪಿಷದಿಂದ ಹುಟ್ಟಿದ್ರು ಅಂತ ಒಂದು ಪುರಾಣದ ಕತೆ. ಅವರು ಗರ್ವದಿಂದ ಸೊಕ್ಕುತ್ತಾರೆ. ಮಹಾವಿಷ್ಣುವಿನಲ್ಲೇ ಯುದ್ಧ ಮಾಡ್ತಾನೆ. 5,000 ವರ್ಷ ಯುದ್ಧ ನಡೆಯುತ್ತದೆ. ಮತ್ತೆ ಮಹಾವಿಷ್ಣುವಿನಿಂದಲೇ ಅವರು ಹತರಾಗ್ತಾರೆ. ಅವರ ಮೇಧಸ್ಸಿನಿಂದ ಈ ಮೇಧಿನಿಯನ್ನು ಶ್ರೀಮನ್ನಾರಾಯಣ ಕಮಲಾಕ್ಷ ಸೃಷ್ಟಿ ಮಾಡಿದ ಅಂತ ಒಂದು ಪುರಾಣೋಕ್ತವಾದಂತಹ ಕತೆ. ಆ ಸಂದರ್ಭದಲ್ಲಿ ಮಧುಕೈಟಬರಿಗೆ ಹೆದರಿ ಬ್ರಹ್ಮ ಆ ನಾರಾಯಣ ಸ್ವಾಮಿಯ ಹೊಕ್ಕುಳಿನಲ್ಲಿ ಮೂಡಿದ ಕಮಲದಲ್ಲಿ ಅಡಗಿರ್ತಾನೆ, ಕಮಲ ನಾಳದಲ್ಲಿ. ಅವ ಹೊರಗೆ ಬಂದು ಆ ಕಮಲಪೀಠನಾಗಿ ಕೂತ್ಕೊಳ್ತಾನೆ. ಬ್ರಹ್ಮದೇವರು ಅವನಿಗೆ ಸೃಷ್ಟಿಯ ಕಾರ್ಯವನ್ನು ಕೊಡುವಂತಹದ್ದು ಶ್ರೀಮನ್ನಾರಾಯಣ, ಸತ್ಯಲೋಕಕ್ಕೆ ಕಳುಹಿಸುವಂತಹದ್ದು. ತನ್ನಲ್ಲಿ ಐಕ್ಯನಾದಂತಹ ರುದ್ರ ಶಿವನನ್ನು ಕರೆದು ಕೈಲಾಸಕ್ಕೆ ಕಳುಹಿಸುವಂತಹದ್ದು, ಲಯ ಕಾರ್ಯವನ್ನು ನೇಮಿಸುವಂತಹದ್ದು. ಹಾಗಾದ ಕಾರಣ ವಿಷ್ಣು ಪ್ರಧಾನ ಪುರುಷಾರ್ಥಕನು. ಪ್ರಪಂಚದಲ್ಲಿ ಪ್ರಧಾನ ಪುರುಷಾತ್ಮಕ ಯಾರು ಅಂತ ಕೇಳಿದರೆ ವಿಷ್ಣು. ಮಹಾವಿಷ್ಣುವಿನಿಂದಲೇ ಜಗತ್ತು ನಡೀತದೆ. ಅವನಿಂದಲೇ ಸೃಷ್ಟಿಸಿ, ಅವನೇ ಪಾಲಿಸಿ, ಅವನೇ ಲಯಗೊಳಿಸುವಂತಹ ಒಂದು ಜಗತ್ತಿನ ಲೀಲೆ ಇದು. ಅವನೇ ಸೃಷ್ಟಿಯ ಕಾರ್ಯದಲ್ಲಿ ಬ್ರಹ್ಮನಾಗಿ, ಲಯದ ಕಾರ್ಯದಲ್ಲಿ ಶಿವನಾಗಿ, ನಿಯಂತ್ರಣ ಸಂರಕ್ಷಣೆಯ ಕಾರ್ಯದಲ್ಲಿ ನಾರಾಯಣನಾಗಿದ್ದಾನೆ.
ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ. ಹೀಗೆ ಭಗವಂತನ ಲೀಲೆಯನ್ನು ಅವ ಜ್ಞಾನರೂಪಿ ಇದ್ದಾನೆ, ಇದನ್ನು ನೀನು ಅರಿಬೇಕು. ಯಾರು ಶ್ರೀಹರಿಯನ್ನು ಆರಾಧಿಸುವುದಿಲ್ಲ, ಯಾರು ಶ್ರೀಹರಿಯನ್ನು ನಿಂದಿಸ್ತಾರೆ, ಅವರು ಮೃತ್ಯು ದೇವತೆಗೆ ಊಟದ ಕುರಿಗಳು, ಅವರಿಗೆ ಬದುಕಿಲ್ಲ ಪ್ರಪಂಚದಲ್ಲಿ ಅಂತ ಹೇಳ್ತಾನೆ. ಹಾಗೆ ಕೃತಯುಗದ ಹಿಂದಿನ ಘಟನೆಗಳನ್ನು ನೆನಪಿಸ್ತಾನೆ ವಿಭೀಷಣ. ಕೇಳೋಣ. ಕೃತಯುಗದಲ್ಲಿ ಅಜನೊಡನೆ ಗರ್ವಿಸಿ ಶ್ರುತಿಯ ಕದ್ದೊಯ್ದವನ ಮರ್ತ್ಯಾಕೃತಿಯಲಿದನು ತಳೆದ ನಂಬುದಿ ಮಥನದಲ್ಲಿ ಗಿರಿಯ ಕ್ರತುಭುಜರ ರಕ್ಷಿಸಲು ಕೂರ್ಮಾಕೃತಿಯ ಲವನಿಯ ಕದ್ದು ತಳಕಿಳಿದ ತುಳಬಲ ಖಳರೆನಲು ಮುರಿದನು ಕ್ರೋಡ ರೂಪಿನಲೀಗೆ. ಕೃತಯುಗದುಳ್ ಅಜನೊಡನೆ ಗರ್ವಿಸಿ ಈ ಭಗವಂತನ ಲೀಲೆಯನ್ನು ಭಾಗವತದಲ್ಲಿ ವ್ಯಾಸರು ಉಲ್ಲೇಖ ಮಾಡಿದ್ದಾರೆ. ಅದು ಭಾಗವತ ಪುರಾಣ ಅಂತಲೇ ಅರ್ಥ. ಅಂದರೆ ಭಗವಂತನ ಪುರಾಣ ಅದು. ಕೃತಯುಗದ ಆದಿಯಲ್ಲಿ ತಮಾಸುರ ಅಥವಾ ಸೋಮಕ ನಾಮಕ ಅಂತ ಒಬ್ಬ ದೈತ್ಯ ಇದ್ದ. ತಮ ಅಂದರೆ ಕತ್ತಲೆ, ವೇದ ಅಂದರೆ ಬೆಳಕು. ಈ ಜ್ಞಾನರೂಪಿಯಾದಂತಹ ಜ್ಞಾನ ಪ್ರಪಂಚವನ್ನು, ಬೆಳಕಿನ ಪ್ರಪಂಚವನ್ನು ಆವರಿಸಿ ನಿಂತಿದ್ದ ತಮಾಸುರ. ನೋಡಿ ಎಷ್ಟು ವಿಚಿತ್ರ ಅಂದರೆ, ಬೆಳಕಿಗೆ ಕತ್ತಲೆಯ ಪರಿಚಯ ಇಲ್ಲ. ಸೂರ್ಯ ಕತ್ತಲೆಯನ್ನು ಹುಡುಕುತ್ತಾ ಹೋದನಂತೆ, ಒಮ್ಮೆ ನೋಡಬೇಕು ಕತ್ತಲೆಯನ್ನು ಅಂತ. ಸೂರ್ಯನಿಗೆ ಕತ್ತಲೆಯ ಪರಿಚಯವೇ ಆಗಲಿಲ್ಲ. ಆದರೆ ಈ ಬೆಳಕೇನಿದೆ, ವೇದಗಳು ಅಂದರೆ ಜ್ಞಾನಗಳು, ಜ್ಞಾನ ಅಂದರೆ ಬೆಳಕು. ಈ ಬೆಳಕನ್ನು, ವೇದರಾಶಿಯನ್ನು ಕತ್ತಲೆ ಆವರಿಸಿದೆ ಅಂದರೆ ತಮಾಸುರನಲ್ಲಿ ಇರುವಂತಹ ಪ್ರವೃತ್ತಿ, ತಾಮಸಿಕೆ ಎಷ್ಟು ಘನವಾದದ್ದು ಅಂತ ಆಲೋಚನೆ ಮಾಡಿ. ಆ ಸಂದರ್ಭದಲ್ಲಿ ಭಗವಂತ ಮತ್ಸ್ಯಾವತಾರವನ್ನು ತಾಳಿ ಮೀನಾಗಿ ಆ ತಮಾಸುರನನ್ನು ನಿವಾರಿಸ್ತಾನೆ. ಅಂದರೆ ಪ್ರಪಂಚಕ್ಕೆ ಕತ್ತಲೆಯನ್ನು ಓಡಿಸ್ತಾನೆ, ಬೆಳಕಿನ ರಾಶಿಯನ್ನು ಭಗವಂತ ಕೊಡ್ತಾನೆ. ಅದೇ ಭಗವಂತ ಸಮುದ್ರ ಮಥನದ ಕಾಲದಲ್ಲಿ ದುರ್ವಾಸರ ಶಾಪದಿಂದ ಎಲ್ಲ ಸಮುದ್ರ ಪಾಲಾಗಿತ್ತು, ಕ್ಷೀರಸಾಗರದಲ್ಲಿ ಮುಳುಗಿ ಹೋಗಿತ್ತು ದೇವಲೋಕದ ಸುವಸ್ತುಗಳು. ಅದನ್ನು ಮತ್ತೆ ಪಡಿಬೇಕು. ಬಲಿಯ ಸಹಾಯದಿಂದ ಇಂದ್ರ ಸಮುದ್ರ ಮಥನ ಮಾಡುವಾಗ ಮಥನಕ್ಕೆ ಮೇರುವನ್ನು ತಂದಿಟ್ಟಿದ್ರು, ವಾಸುಕಿಯನ್ನು ಹಗ್ಗವನ್ನಾಗಿ ಬಳಸಿದ್ರು. ಆದರೆ ಆಗಲಿಲ್ಲ, ಮುಳುಗುತ್ತಾ ಇತ್ತು. ಆವಾಗ ಭಗವಂತ ಕೂರ್ಮನಾಗಿ, ಆ ಕೂರ್ಮನಿಗೆ ಪ್ರಬಲವಾದಂತಹ ಬೆನ್ನಿನ ಚಿಪ್ಪು ಆಧಾರ, ಚಿಪ್ಪಿನ ಮೇಲೆ ಮೇರುವನ್ನು ಆಧರಿಸಿದ್ದಾನೆ. ಹಾಗೆ ಮಥನಕ್ಕೆ ಅನುಕೂಲವನ್ನು ಕಲ್ಪಿಸಿದ್ದಾನೆ. ಮಾತ್ರ ಅಲ್ಲ, ಅಮೃತ ಬರುವ ಹೊತ್ತಿಗೆ ಭಗವಂತನೇ ಮೋಹಿನಿಯಾಗಿ ಬಂದು ದೇವತೆಗಳಿಗೆ ಅಮೃತದ ಕೃಪೆ ಮಾಡಿದ್ದಾನೆ, ಅನುಗ್ರಹ ಮಾಡಿದ್ದಾನೆ. ಹಾಗಾದರೆ ಭಗವಂತ ಸಜ್ಜನರ ಪಕ್ಷಪಾತಿ ಇರ್ತಾನೆ, ದುರ್ಜನರ ಪಕ್ಷಪಾತಿ ಅಲ್ಲ. ಆದಿದೈತ್ಯನಾದಂತಹ ಹಿರಣ್ಯಾಕ್ಷ ಭೂಮಿದೇವಿಯನ್ನು ಪೀಡಿಸಿದ, ಹೆಣ್ಮಕ್ಕಳನ್ನು ಪೀಡಿಸಿದ, ಗರ್ಭಿಣಿಯರನ್ನು ಪೀಡಿಸಿದ, ಬ್ರಾಹ್ಮಣರನ್ನು ಪೀಡಿಸಿದ, ಋಷಿಮುನಿಗಳನ್ನು ಪೀಡಿಸಿದ, ಪಂಚ ಮಹಾಪಾತಕಗಳನ್ನು ಮಾಡಿದ. ಆ ಗರ್ಭಿಣಿ ಸ್ತ್ರೀಯನ್ನು ಒದಿಯುವುದು, ಆ ಗರ್ಭ ಸ್ರಾವಾಗುವಾಗೆ ಮಾಡುವುದು, ಆ ಹಸಿ ಮಾಂಸದ ಮುದ್ದೆಯನ್ನು ತಿನ್ನುವುದು, ಅತ್ಯಂತ ದುಷ್ಟನಾಗಿ. ಆ ಸಂದರ್ಭದಲ್ಲಿ ಭಗವಂತ ಅವನಿಗೆ ವರ ಇದ್ದಾಗೆ, ಬ್ರಹ್ಮದೇವರು ವರ ಕೊಟ್ಟದ್ದು, ದಿವಸಕ್ಕೆ 100 ಹಂದಿಯನ್ನು ನೀನು ಅನುಗ್ರಹಿಸಬೇಕಾಯ್ತು. ಆದರೆ 101ನೆಯನ್ನು ಬಯಸಬೇಡ, ನಿನಗೆ ಸಾವು ಬರ್ತದೆ, ಅಜುನ್ನಾಗ್ತದೆ ಹೇಳಿದ್ದಾನೆ ಬ್ರಹ್ಮ. ಭೂಮಿದೇವಿಯನ್ನು ಪೀಡಿಸಿದನಂತೆ. ಆ ಸಂದರ್ಭದಲ್ಲಿ ಭೂಮಿದೇವಿಯ ಪತಿಯಾದಂತಹ ಭಗವಂತ ಶ್ವೇತವರಾಹನಾಗಿ ಬಂದು ಅವ ಹಿರಣ್ಯಾಕ್ಷನನ್ನು ಕೊಲ್ತಾನೆ, ಭೂಮಿದೇವಿಯನ್ನು ಸಂರಕ್ಷಿಸ್ತಾನೆ, ವೈದಿಕ ಧರ್ಮವನ್ನು ಉಳಿಸ್ತಾನೆ. ಮಗನಾದ ಪ್ರಹ್ಲಾದನಿಗೆ ಪೀಡೆ ಕೊಡ್ತಾರೆ ಹಿರಣ್ಯಕಶಿಪು, ಅವ ಹರಿಭಕ್ತ. ಆ ಸಂದರ್ಭದಲ್ಲಿ ಹರಿಯೇ ಇವನನ್ನು ಯಾವ ರೀತಿ ಹಿಂಸೆ ಮಾಡಿದರೂ ಅವನಿಗೆ ಏನಾಗುವುದಿಲ್ಲ. ವಿಷ ಕೊಟ್ಟರೆ ಅಲ್ಲಿ ರಕ್ಷಣೆ ಮಾಡ್ತಾನೆ, ಪರ್ವತದಿಂದ ನೂಕಿದ್ರೆ ಗಿರಿಧರನಾಗಿ ಬರ್ತಾನೆ, ಬೆಂಕಿಗೆ ಹಾಕಿದರೆ ಸುಡುವುದಿಲ್ಲ. ಇಂತಹ ಸಂದರ್ಭದಲ್ಲಿ ಕಂಬದಿಂದ ನರಹರಿಯಾಗಿ ಬಂದು ಬ್ರಹ್ಮ ಕೊಟ್ಟ ವರದಂತೆ ಅದನ್ನು ಗೌರವಿಸಿ ಪ್ರಹ್ಲಾದನನ್ನು ರಕ್ಷಿಸುವುದು, ಹಿರಣ್ಯಕಶಿಪುವನ್ನು ಕೊಲ್ಲುವುದು, ಈ ಕಥೆ ಹೇಳ್ತಾನೆ.
ವಾಮನನಾಗಿ ಬಲಿಯನ್ನು ಮೆಟ್ಟಿದ್ದ, ಪರಶುರಾಮನಾಗಿ ಕ್ಷತ್ರಿಯ ಸಂಹಾರ ಮಾಡಿದ್ದ ದುಷ್ಟಕ್ಷತ್ರಿಯ ತುಂಬಿ ಹೋದರು. ಆ ಸಂದರ್ಭದಲ್ಲಿ ಅವ ಪರಶುರಾಮನಾಗಿ ಕಂಡುಕೊಳ್ತಾನೆ. ಭಗವಂತ ಬೇರೆ ಬೇರೆ ರೀತಿಯಲ್ಲಿ ಅವತಾರಿಯಾಗಿ ಬಂದು ಇದು ಆವೇಶಾವತಾರ, ಅಂಶಾವತಾರ, ಲೀಲಾವತಾರಗಳು. ಹಾಗಾದರೆ ಹೀಗೆ ಬಂದ ರಾಮನೇ ಇವತ್ತು ಅವತಾರಿಯಾಗಿ ಬಂದಿದ್ದಾನೆ ಅಂತ ಹೇಳ್ತಾನೆ. ಸೀತೆಯನ್ನು ಕೊಡೋದು ಒಳ್ಳೆಯದು. ನಾವು ಇದರಲ್ಲಿ ಮುಚ್ಚುಮರೆ ಇಲ್ಲ. ಬಲಾಢ್ಯರಾದಂತಹ ಅನೇಕ ರಾಕ್ಷಸರ ಕತೆ. ಬಲಿ ಇರಬಹುದು, ಅವ ಭಕ್ತ ಆಗಲಿಕ್ಕೆ ಶ್ರೀಹರಿಯ ಭಕ್ತ, ಆದರೆ ದೇವತೆಗಳಿಗೆ ವಂಚನೆ ಮಾಡಿದ, ದೇವತೆಗಳನ್ನು ಪೀಡಿಸಿದ, ದಾಕ್ಷಿಣ್ಯ ಮಾಡಿದನ ದೇವರಿಲ್ಲ, ಅವನನ್ನು ರಸಾತಳಕ್ಕೆ ತಳ್ಳಿದ್ದಾನೆ. ಭಗವಂತನು ಸಜ್ಜನರ ಪಕ್ಷಪಾತಿ. ಅವ ಯಾವ ಕಾರಣಕ್ಕೂ ದುರ್ಜನರ ಪಕ್ಷಪಾತಿಯಾಗಿ ಅಲ್ಲ. ಅದಕ್ಕಾಗಿ ನಿನ್ನ ಭಾರಿ ದೊಡ್ಡ ತಪ್ಪೇನು? ನೀನು ಸೀತಾಪಹಾರ ಮಾಡಿದ್ದು. ಇದಕ್ಕೆ ಕ್ಷಮೆಯೇ ಇಲ್ಲ. ಆ ಕಾರಣದಿಂದ ಹೇಳ್ತಾನೆ, ಸೀತೆಯನ್ನು ಬಿಟ್ಟು ಕಳುಹು ಅಂತ ವಿನೀತನಾಗಿ ಹೇಳ್ತಾನೆ. ಆ ಸಂದರ್ಭದಲ್ಲಿ ಕೇಳೋಣ. ನಿನಗೆ ನಾಚಿಕೆಯಾದಡದಕ್ಕೆ ನಿನಗೆ ನೇಮಿಸು ಜಗದ ಮಾತೆಯನು ನಕುಲೇಂದ್ರಂಗಿತ್ತು ಮಲ್ಲಿಸಿಕೊಂಡು ಬಹೆ ಬಳಿಕ ನಿನಗೆ ಜಗದಲ್ಲಿ ಕೀರ್ತಿ ಕೈರವ ವನಜಸಕರುಳ್ಳಲ್ಲ ಬರದುರ್ಜನರ ಗರುಡಿಯೊಳ್ ಆಡಬೇಡ ಸುರೇಂದ್ರ ಕೇಳೆಲ್ದ ನಿನಗೆ ನಾಚಿಕೆಯಾದಡದ ಗೀಗೆ. ಮತ್ತೊಮ್ಮೆ ಹೇಳ್ತಾರೆ, ಒಂದು ವೇಳೆ ನಿನಗೆ ನಾಚಿಕೆ ಆಗ್ತದೆ, ಯಾಕಂದ್ರೆ ನೀನು ಅಸುರ ಕುಲೇಂದ್ರ, ತ್ರಿದಶದಲ್ಲ, ನಿನ್ನ ನಾಯಕತ್ವ ಸಣ್ಣದಲ್ಲ, ಆ ನಾಯಕತ್ವ ಬಹಳ ಎತ್ತರದ್ದು. ಆ ಕಾರಣದಿಂದ ನಿನಗೆ ನಾಚಿಕೆಯಾಗುವುದಿದ್ರೆ ನಾನು ನಿನ್ನ ತಮ್ಮ, ನನಗೆ ಅಪ್ಪಣೆ ಕೊಡಣ್ಣ, ನಾ ಕರ್ಕೊಂಡು ಹೋಗ್ತೇನೆ ಸೀತಾಮಾತೆಯನ್ನು. ಆ ರವಿಕುಲೇಂದ್ರನಾದಂತಹ ರಾಮನಿಗೆ ನಾನು ಒಪ್ಪಿಸ್ತೇನೆ ನಿನ್ನ ಪ್ರತಿನಿಧಿಯಾಗಿ, ನನಗೆ ನಾಚಿಕೆ ಇಲ್ಲ. ಒಳ್ಳೆ ಕೆಲಸ ಅದು. ಅವನ ಹೆಂಡತಿಯನ್ನು ಅವನಿಗೆ ಕೊಂಡೋಗಿ ಕೊಡುವಂತಹದ್ದು. ಅವನ ಅನುಗ್ರಹ, ಕ್ಷಮೆ ಕೇಳಿಕೊಂಡು ಬರ್ತೇನೆ ರಾಮನಲ್ಲಿ, ಅವನ ಅನುಗ್ರಹಕ್ಕೆ ಪಾತ್ರನಾಗುತ್ತೇನೆ. ಸೂರ್ಯ ಚಂದ್ರರಿರುವವರೆಗೆ ಜಗತ್ತಿನಲ್ಲಿ ನಾವು ಕೀರ್ತಿ ಸಂಪನ್ನರಾಗಿ ನಿಲ್ಲೋಣ ಅಂತ ಹೇಳ್ತಾನೆ. ದುಷ್ಟರ ಸಹವಾಸ ಬೇಡ, ಸಜ್ಜನನಾಗು ಅಂತ ವಿನೀತನಾಗಿ ಕರ ಜೋಡಿಸಿ ತಲೆಬಾಗಿ ಕೇಳ್ತಾರೆ. ರಾವಣನಿಗೆ ಸಖಿಯಾಗಲಿಲ್ಲ. ಕೇಳೋಣ. ಏನೆಲ್ಲವೋ ನಿನಗಿನಿತು ಹೊಗಳುವಡೇನಗನೋ ನೀ ನರೇಂದ್ರನ ಸೂನುವೋ ಮೊಮ್ಮಗನು ಮರಿಮಗನು ವಿಚಾರಿಸಲು ಹಾನಿಗಿಂದಣ ಹಂದೆಗರಿಗಾದಿ ನುಡಿಯ ನುಡಿದೆಮ್ಮ ನಂಜಿಸಿ ಜಾನಕಿಯ ನೀ ಬಿಡಿಸುವವನೇ ಭ್ರಷ್ಟ ಹೋಗೆಂದ ಏನೆಲ್ಲವೋ. ಸಿಟ್ಟು ಬಂತು ರಾವಣನಿಗೆ. ಮಹಾಸಭೆ ಲಂಕೆಯ ತನ್ನ ವಿರೋಧಿಯನ್ನು, ರಾಮನನ್ನು, ರಾವಣ ತಿಳಿದ ಹಾಗೆ ಸಾಮಾನ್ಯ ಮನುಷ್ಯನನ್ನು ಹೊಗಳಿದನಲ್ಲ, ಅವತಾರಿ ಇತ್ಯಾದಿ ಇತ್ಯಾದಿ. ಇಷ್ಟರ ಮಟ್ಟಿಗೆ ನೀನು ಹೊಗಳಿದೀಯ, ನನಗೂ ನಿನಗೂ ಏನು ಸಂಬಂಧ ಹೇಳ್ತಾನೆ. ನೀನು ಮಾನವ ಅರಸನ ಮಗನ ಅಥವಾ ಮೊಮ್ಮಗನ ಅಥವಾ ಮರಿಮಗನ ಕೇಳ್ತಾನೆ ಅವ. ಆ ಕಾರಣದಿಂದ ಹಿಂದಿನ ಕಾಲದ ಕಥೆಗಳನ್ನು ಹೇಳಿ ನನ್ನನ್ನು ಹೇಳಿ ಅಂತ ನೀನು ತಿಳಿಬೇಡ, ಅದನ್ನು ಕೇಳಲಿಕ್ಕೆ ಹೇಡಿಯೂ ಅಲ್ಲ. ಅಥವಾ ಹಾನಿಯಾದುದನ್ನು ನನ್ನ ಎದುರಿಗೆ ನೀನು ಹೇಳಬೇಡ. ನೀನು ಇದನ್ನು ಹೇಳಿ ಹೆದರಿಸಿ ಜಾನಕಿಯನ್ನು ಹಿಂದೆ ನಾ ಕಳಿಸ್ತೇನೆ ಅಂತ ನೀನು ಆ ಯೋಚನೆಯನ್ನು ಬಿಡು. ನನ್ನಿಂದ ಅಥವಾ ನಮ್ಮಿಂದ ಜಾನಕಿಯನ್ನು ಬಿಡಿಸುವುದಕ್ಕೆ ನಿನ್ನಿಂದ ಆಗುವುದಿಲ್ಲ. ನಿನ್ನ ಜ್ಞಾನ ಯಾವುದು ಅಂತ ಗೊತ್ತುಂಟು. ನೀನು ಬಾಯಿ ಬಡಿವಾರತನ ಬೇಡ. ಯುದ್ಧ ವೀರರು ನಿನ್ನ ಎದುರಿನಲ್ಲಿದ್ದಾರೆ, ಕರೆದು ಕೇಳಿದರೆ ನರಿಯಂತೆ ನೀ ಕೂಗ್ತಿ. ನಿನ್ನ ತಂದು ಕೇಳಿದ್ದ ಅಭಿಪ್ರಾಯ, ನಿನ್ನ ಮಾತಿಗೆ ಅವಕಾಶ ಕೊಟ್ಟಿದ್ದೇನೆ. ಹಾಗ ಜಗಜಟ್ಟಿ ನಿನ್ನ ಚಂಚಲ ವಿದ್ಯೆ ನಮಗೆ ರುಚಿಸುವುದಿಲ್ಲ. ಆಗಲಿಕ್ಕೆ ನೀನು ವಿಕ್ರಮಿ, ವಿಭೀಷಣ ಯುದ್ಧ ವಿಕ್ರಮಿ ಇದ್ದಾನೆ, ಜಗಜಟ್ಟಿ. ಆದರೆ ನಿನ್ನ ಚಂಚಲ ವಿದ್ಯೆ ನನಗೆ ಇದು ಸಖ್ಯ ಅಲ್ಲ, ಹರಟಬೇಡ, ಹೋಗು ಅಂತ ಕಳಿಸ್ತಾನೆ. ಆದರೆ ವಿಭೀಷಣ ಹೋಗುವುದಿಲ್ಲ. ಅವ ಪುನಃ ವಿನಂತಿಸಿಕೊಳ್ತಾನೆ, ನಾನು ಹರಟೋನು ಅಂತ ಕೇಳ್ತಾನೆ. ಅವ ಗಳಹುವವನೇ ನಾನು
ತಳದ ತಾಮಸನಿಲ್ಲ ಹೃದಯಕ್ಕೆ ನಿಳಯವಾದುದು. ನೀತಿಗೇಡುಗರಂಗ ನಿನಗಾಯ್ತು ನಳಿನ ನಾಭನ ಕೂಡಿ ವೈರವ ಬೆಳೆಸಿ ಕೆಟ್ಟೆ ನಿರರ್ಥ. ನೀನಿಲ್ಲುಡಿ ಉಪಾಯವ ಕಾಣಿ ನೀನಿನ್ನು ಉಳಿ ಉಪಾಯವ ಕಾಣೆನಿದು ಸಿದ್ಧಾಂತ ಮತವಿಂದ ಗಳಗುಬವನೇ ನಾನು ಅಣ್ಣ. ಆ ಏಕೋದರ ಸಹೋದರಿಯ ವಿಭೀಷಣ ಮತ್ತು ರಾವಣರದ್ದು. ಎಷ್ಟೇ ಆಡ್ಲಿ ರಾವಣ, ವಿಭೀಷಣ ವಿಚಲಿತನಾಗಲಿಲ್ಲ. ಏನಾದರೂ ಮಾಡಿ ರಾವಣನನ್ನು ಉಳಿಸಿಕೊಡಬೇಕು ಲಂಕೆಯಲ್ಲಿ ಈ ವಿಕ್ರಮಿಯನ್ನು ಅವನ ಹಪಹಪಿಕೆ ಕಾಣುತ್ತದೆ. ಈ ಸಂದರ್ಭದಲ್ಲಿ ಆಡುವ ಮಾತುಗಳು ಏನಿದೆ, ಇದನ್ನು ವಾಲ್ಮೀಕಿಗಳು 3ನೇ ಬಾರಿಗೆ ವಿಭೀಷಣ ನೀತಿ ಹೇಳಿದಂತಹ ಸಂದರ್ಭವನ್ನು ಉಲ್ಲೇಖ ಮಾಡ್ತಾರೆ. ಮತ್ತೆ ಮತ್ತೆ ಹೇಳ್ತಾರೆ, ಲಂಕೆಯ ಅಪಶಕುನಗಳನ್ನು ನೋಡಿ ಏನಕ್ಕೇನ ಪ್ರಕಾರೇಣ ಗರಿಷ್ಠ ಯತ್ನ ಮಾಡಿ ಲಂಕೆಯನ್ನು ಉಳಿಸಿಕೊಳ್ಬೇಕು, ಲಂಕಾಧೀಶರನ್ನು ಉಳಿಸಿಕೊಳ್ಬೇಕು. ರಾವಣನ ಅಸ್ತಿತ್ವ ಬೇರೆ ಅಲ್ಲ, ಲಂಕೆಯ ಅಸ್ತಿತ್ವ ಬೇರೆ ಅಲ್ಲ. ಇದನ್ನವ ಉಲ್ಲೇಖ ಮಾಡ್ತಾನೆ. ನಾನು ಹರಟುವುದು ಅಂತ ತಿಳಿದೀಯ ಅಣ್ಣ ನೀನು? ಛೇ ಅಲ್ಲ, ದುರ್ಮಾರ್ಗಿಯ ಅಜ್ಞಾಂಧಕಾರ ನಿನ್ನ ಹೃದಯದಲ್ಲಿ ಮನೆ ಮಾಡಿದೆ. ಇಂತಹ ಜ್ಞಾನ ಸಂಪನ್ನ ವಿವೇಕಿ ನಿನ್ನ ಹೃದಯದಲ್ಲಿ ಅಜ್ಞಾನ ಉಂಟು ಅಂದರೆ ನಾ ಏನು ಮಾಡೋದು ಹೇಳು? ನೀತಿಗೇಡಿತನದ ಸ್ಥಿತಿ ನಿನ್ನದಾಗಿದೆ. ನಿನ್ನನ್ನು ಬಳಸಿ ನಿಂತವರೋ ಅಥವಾ ನಿನ್ನ ಅಜ್ಞಾನದೋ ಅಂತ ನನಗೆ ಗೊತ್ತಿಲ್ಲ. ಕಬಲನಾಭನಾದಂಥ ಹರಿಯಲ್ಲಿ ವೈರ ಬೆಳೆಸಿ ನೀನು ಅಸ್ತಿತ್ವ ಉಂಟು ಅಂತ ನೀನು ತಿಳಿಬೇಡ. ವ್ಯರ್ಥವಾಗಿ ಕೆಟ್ಟಿ ನೀನು. ಯಾಕೆ ನೀ ಬೆಳೆಸಿದಿ ಹೇಳು? ನೀನು ಬದುಕುವ ಉಪಾಯವನ್ನು ನಾನು ಕಾಣೆ, ನೀ ಬಿಡು. ನೀನು ಹೇಗೆ ಬದುಕುತ್ತಿ ಅಂತ ನನ್ನ ಹತ್ರವೇ ಉಪಾಯ ಹೊಳೆಯುವುದಿಲ್ಲ. ನಿನ್ನನ್ನು ಬದುಕಿಸಬೇಕು ಅಂತ ನನಗಿದೆ. ಇದು ನನ್ನ ನಿಶ್ಚಯದ ಅಭಿಪ್ರಾಯ ಹೇಳ್ತಾರೆ. ನಿನ್ನ ಎದುರಿಗೆ ಪ್ರಿಯವಾದ ಮಾತನ್ನಾಡ್ತಾರೆ ಇವರೆಲ್ಲ ಸ್ವಾರ್ಥಿಗಳು. ನಿನ್ನನ್ನು ಸಂತೋಷಪಡಿಸೋದು ಬಿಟ್ಟರೆ ನಿನ್ನ ಭವಿಷ್ಯದ ಬಗ್ಗೆ ಅವರಿಗೆ ಆಲೋಚನೆ ಇಲ್ಲ. ಹಿಂದಿನಿಂದ ಅಪಕಾರವನ್ನು ನಡೆಸ್ತಾರೆ, ಹಿಂದಿನಿಂದ ನಗಡ್ತಾರೆ ಕೈ ತಟ್ಟಿ. ಇದು ಸ್ವಭಾವ. ದುರ್ಜನರ ಮೋಸದ ವರ್ತನೆಯನ್ನು ತ್ಯಜಿಸು ಅಂದರೆ ಇವರ ಸಹವಾಸವನ್ನೇ ನೀನು ಬಿಡಬೇಕು ಅಂತ ಹೇಳ್ತಾನೆ. ಸಾರಿ ಹೇಳ್ತೇನೆ, ವೈದೇಹಿಯನ್ನು ಬಿಟ್ಟು ಬಿಡು. ಇದು ವೇದ ಮತ, ನನ್ನ ಮಾತಲ್ಲ. ವೇದಗಳು ಆ ಲಕ್ಷ್ಮೀನಾರಾಯಣರನ್ನು ಹೇಗೆ ಹೊಗಳಿದ್ದಾವೆ. ಆದ ಕಾರಣ ಇದು ವೇದಜ್ಞರ ಮತ, ಇದು ತಿಳಿದವರ ಮತ, ಇದು ವೇದ ಮತ, ಇದು ವಿವೇಕಿಗಳ ಮತ ಹೇಳ್ತಾನೆ. ಅಜ್ಞಾನದ ಅನುಚಿತ ನಡವಳಿಕೆ ಮಾಡಬೇಡ ನೀನು. ಯಾಕಂದ್ರೆ ನೀನು ತಿಳಿದವನಾದಂತಹ ನೀನು ತಿಳಿಯದವನಂತೆ ಅಜ್ಞಾನಿಯಂತೆ ವ್ಯರ್ಥಿಸುವುದು ಇದು ನನಗೆ ಸಖಿಯ ಅಲ್ಲ, ಇದು ನಿನಗೂ ಒಳ್ಳೆಯದಲ್ಲ ಅಂತ ಮಾಡ್ತಾನೆ. ಅಚ್ಯುತನ ಮಹಿಮೆಯನ್ನು ಕೇಳು, ಕೆಟ್ಟದ್ದು ಮಾಡಬೇಡ. ಪುನಃ ವಿಭೀಷಣ ಶ್ರೀಮನ್ನಾರಾಯಣನ ಯೋಗ್ಯತೆಯನ್ನು, ಚ್ಯುತಿ ಇಲ್ಲದೇ ಕಾರ್ಯ ಎಸಗುವವನು ಎನ್ನುವುದರಿಂದ ಅವನ ಅಚ್ಯುತನು, ಅವನ ಮಹಿಮೆಯನ್ನು ಮತ್ತೆ ಹೇಳ್ತಾನೆ, ಕೇಳೋಣ. ಆದಡಾತನ ಮುಖದಲ ಮರೇಂದ್ರಾದಿ ದೇವರು, ಮುಖದಲ್ಲಿ ಅಮರೇಂದ್ರಾದಿ ದೇವರು, ನಯನದಲ್ಲಿ ರವಿ, ಪಾದದಲ್ಲಿ ಭೂದೇವಿ, ಮನಸ್ಸಿನಲ್ಲಿ ಇಂದು, ಕಿವಿಗಳಲ್ಲಿ ಈ ದಿಶಾವಳಿ, ನಾಭಿಯಲ್ಲಿ ನಭವಾದುದು, ಶ್ವಾಸದಲ್ಲಿ ಮಾರುತನಾದನವತರಿಸಿದವು, ಶಿರದಲ್ಲಿ ಸುರರ ಜಗವಿಂದ ಖಳರಾಯ
ಮನುಷ್ಯನಂತೆ ಕಾಣುವಂತಹ ರಾಮ ಮನುಷ್ಯನಲ್ಲ, ಅವ ಶ್ರೀಮನ್ನಾರಾಯಣ. ಅವನ ಮುಖದಲ್ಲಿ ಇಂದ್ರಾದಿ ದೇವತೆಗಳು, ಅವನ ಕಣ್ಣಿನಲ್ಲಿ ಸೂರ್ಯ, ಪಾದದಲ್ಲಿ ಭೂಮಿ ದೇವಿ ಅಂತ ಹೇಳ್ತಾನೆ. ಮನಸ್ಸಿನಲ್ಲಿ ಚಂದ್ರ, ಕಿವಿಯಲ್ಲಿ ಅಷ್ಟದಿಕ್ಕುಗಳು. ಅವನ ಅಂಗೋಪಾಂಗದಲ್ಲಿ ಒಂದೊಂದಲ್ಲಿ ಹೊಕ್ಕಳಿನಲ್ಲಿ ಆಕಾಶ, ಉಸಿರಿನಲ್ಲಿ ಗಾಳಿ ಜನಿಸಿದವು, ತಲೆಯಲ್ಲಿ ದೇವತೆಗಳು, ಜಗತ್ತು ಆವರಿಸಿದೆ. ಇಡೀ ಜಗತ್ತು ಆ ಭಗವಂತನ ಮೈಯಲ್ಲಿ ಒಂದೊಂದು ಅಂಗಗಳಾಗಿ ಮೈ ತಳೆದು ನಿಂತಿದೆ. ನಿದ್ರೆಯಲ್ಲಿ ಸಮುದ್ರ ಹುಟ್ಟಿದಂತೆ ನಗೆಯಿಂದ ಮಾಯ ಉದಿಸಿತು. ಭಗವಂತನ ನಗೆಯಲ್ಲಿ ಮಾಯ ಉದಿಸಿತು. ಹೊಕ್ಕಳಿನಿಂದ ಉದಿಸಿದಂತಹ ಕಮಲದಲ್ಲಿ ಬ್ರಹ್ಮ ಜನಿಸಿದ್ದಾನೆ. ಅವನು ಕಮಲ ನಾಭ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಪಂಚ ತನ್ಮಾತ್ರೆಗಳು, ಇದರಿಂದಲೇ ಪ್ರಪಂಚ. ಆ ಪ್ರಪಂಚದ ವಿಷಯಗಳಿಗೆ ಯಾರು ಕಾರಣ ಅಂತ ಕೇಳಿದರೆ ಅದು ಭಗವಂತ. ಆ ಪ್ರಪಂಚದಲ್ಲಿ ಹುಟ್ಟುವಂತಹ ಮನುಷ್ಯರು ಯಾರಿದ್ದಾರೆ? ಆಕಾಶ ತತ್ವ, ಭೂಮಿ ತತ್ವ, ಜಲ ತತ್ವ, ಅಗ್ನಿ ತತ್ವ, ವಾಯು ತತ್ವ, ಅದು ಯಾರು? ಅದು ಭಗವಂತನದ್ದೇ. ಆ ಪರಮಾತ್ಮನಿಂದ ಈ ಜೀವಾತ್ಮಗಳು ಹುಟ್ಟುತ್ತವೆ. 1000 ಕುಂಭದಲ್ಲಿ ಒಬ್ಬ ಸೂರ್ಯ ನಮಗೆ ಕಂಡ ಹಾಗೆ, ಸಹಸ್ರ ಕುಂಭ ಉದಕದಲ್ಲಿರುವ ಸೂರ್ಯ ಬಿಂಬದಂತೆ ಭಗವಂತ ಸೂರ್ಯ ಸದೃಶ. ಹಾಗೆ ನಾಮ ಕ್ರಿಯಾರೂಪಗಳು ಆಮೇಲೆ ವಿಕಾಸಗೊಂಡವು. ನಾಮರೂಪಾತ್ಮಕವಾದಂಥ ಜಗತ್ತಿನಲ್ಲಿ ಏನೆಲ್ಲ ಕಾಣ್ತೇವೆ, ಇದೆಲ್ಲ ಆ ಭಗವಂತನ ಜಗದೊಡೆಯನ ಸಂಕಲ್ಪದಿಂದ ಇದೆ, ಅವನ ಸೃಷ್ಟಿಯಲ್ಲಿದೆ, ಅವನನ್ನೇ ಹೊಂದಿಕೊಂಡಿದೆ, ಅವನು ಧರಿಸಿಕೊಂಡಿದ್ದಾನೆ ಅಂತ ಹೇಳ್ತಾನೆ. ಶ್ರುತಿಗಳು ಏನು ಹೇಳ್ತವೆ ಅಂತ ಹೇಳ್ತಾನೆ. ಶ್ರುತಿಗಳಾತನ ಮಾತು ವಿಮಲ ಸ್ಮೃತಿಗಳು, ಆತನ ಶಿಕ್ಷೆ ಜೀವ ಪ್ರತತಿಯಾತನ ಸೂತ್ರದಾಟದ ಬೊಂಬೆಯೀ ಜಗದ. ಸ್ಥಿತಿ ಲಯೋದಯವಿವು ನಿಜ ಭ್ರೂಲತೆ ವಿಲಾಸ ಪ್ರೌಢಿ ವೈರ ಸ್ಥಿತಿಗೆಟ್ಟಾವನು ಕಾಣೆ. ತಾಮಸವಿದೇಕೆ ನಿನಗೆ ಆ ಶ್ರುತಿಗಳು ಅಂದರೆ ವೇದಗಳು. ವೇದಗಳು ಶ್ರೀಹರಿಯ ನುಡಿಗಳು. ಅದು ಭಗವಂತನ ಮಾತು. ಭಗವಂತ ಏನು ಹೇಳ್ತಾನೆ ಅದು ವೇದ ಸಮ್ಮತವಾದದ್ದು. ಅವ ವೇದ ಪುರುಷನಿದ್ದಾನೆ. ಧರ್ಮಶಾಸ್ತ್ರಗಳು ಅವನ ಬೋಧನೆ, ಬೇರೆ ಯಾರದ್ದು ಅಲ್ಲ. ಅದು ಭಗವಂತನ ಬೋಧನೆ. ಜೀವ ಸಮೂಹ ಅವನ ಬೊಂಬೆ. ಹಳಚುವವು ಹಾಹೆಗಳು ಸೂತ್ರಧಾರನ ಬೆರಳ ತುದಿಯ ಕುಣಿಕೆ. ಬೊಂಬೆಗಳಿಗೆ ಅಸ್ತಿತ್ವ ಇಲ್ಲ. ಅದಕ್ಕೆ ಕಟ್ಟಿದಂತಹ ಸೂತ್ರವನ್ನು ಬೆರಳ ತುದಿಯಲ್ಲಿ ಕುಣಿಸುವುದು ಯಾರು? ಸೂತ್ರಧಾರ. ಹಾಗಾದಾಗ ನಾವೆಲ್ಲ ಭಗವಂತನ ಆಟದ ಬೊಂಬೆಗಳು. ನಮಗೆ ಸ್ವಯಂ ಅಸ್ತಿತ್ವ ಇಲ್ಲ ಹೇಳ್ತಾನೆ. ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳು ಯಾರು? ಅವನ ಹುಬ್ಬಿನ ತುದಿಯಲ್ಲಿ ಇದೆ, ಕುಣಿಕೆಯಲ್ಲಿದೆ. ಹುಬ್ಬು ಅಲ್ಲಾಡಿಸಿದ್ರೆ ಸಾಕು ಅವ ಹೇಳ್ತಾನೆ. ಹುಬ್ಬಿನ ಎಸಳಿನ ಕುಣಿತಗಳು ಸೃಷ್ಟಿ ಸ್ಥಿತಿ ಲಯ. ಅವನೊಡನೆ ಹಗೆತನಕ್ಕೆ ಯಾಕೆ ನೀನು ಮನಸ್ಸು ಮಾಡಬೇಕು? ನೀನು ಅಜ್ಞಾನಿಯ ಹೇಳು, ಪರಮಜ್ಞಾನಿ ಇದ್ದಿ. ಶ್ರೀಹರಿಯ ವಿರೋಧದಿಂದ ನಾಶವಾಗದೆ ಬದುಕಿದವರಿಲ್ಲ ಪ್ರಪಂಚದಲ್ಲಿ. ಭಗವಂತನನ್ನು ವಿರೋಧಿಸಿ ಬದುಕಲಿಕ್ಕುಂಟ? ಭಗವದ್ ಅನುಗ್ರಹದಿಂದ ಇಲ್ಲಿ ಬದುಕಬೇಕಷ್ಟೇ ಹೊರತು ಮತ್ತೇನೂ ಅಲ್ಲ. ಆತನ ಮೇಲಿನ ಭಕ್ತಿಯಿಂದ ನಾಶವಾದುದು ಯಾವುದೂ ಇಲ್ಲ. ಇದು ವೇದೋಕ್ತಿ. ಭಗವಂತನ ಮೇಲೆ ಭಕ್ತಿಯನ್ನಿಟ್ಟರೆ, ಭಗವಂತನನ್ನು ಪೂಜಿಸಿದರೆ, ಭಗವಂತನನ್ನು ಆರಾಧಿಸಿದರೆ ನಾಶ ಇಲ್ಲ. ಅವನೇ ರಕ್ಷಿಸ್ತಾನೆ ಅಂತ ಹೇಳ್ತಾನೆ. ದಂಡನೆ ಮತ್ತು ರಕ್ಷಣೆ ಮಹಾಶಕ್ತಿ ಇದು ದೇವರಿಗೆ. ಶಿಕ್ಷೆ ಮತ್ತು ರಕ್ಷೆ ಇದು ಎರಡೂ ಭಗವಂತನಲ್ಲೇ ಇರುವುದು. ಯಾರಿಗೆ ಶಿಕ್ಷಿಸುವ ಮತ್ತು ರಕ್ಷಿಸುವ ಈ ಹೊಣೆ ಯಾರಲ್ಲಿ ಉಂಟು? ಅಮದೇವರು. ಹಾಗಾದರೆ ಭಗವಂತ ಅಂತಹ ದಂಡನೆ ಮಾಡುವವ. ನಿನ್ನ ಸಾಮರ್ಥ್ಯವೆಷ್ಟು ನೀ ಅರಿಯೆ, ಸುಮ್ಮನೆ ಕೆಟ್ಟು ಹೋಗಬೇಡ ಹೇಳ್ತಾನೆ. ಭೂಸುತೆ ಇನ್ನು ರಾಮನಿಗೆ ಒಪ್ಪಿಸಿದರೆ ಎಲ್ಲ ಪ್ರಕರಣ ಮುಗೀತು. ಒಂದೇ ಒಂದು ಸರ್ವಗುಣ ಸಂಪನ್ನ ಏಕಗುಣಹೀನ ಅಂತ ನಾವು ಹೇಳಿದ ಹಾಗೆ ಒಂದೇ ಕೆಲಸ, ನೀನು ಬೇರೆ ಯಾವುದು ಮಾಡಬೇಡ. ದೇವ ವಿರೋಧವ ಉಳಿದದ್ದೆಲ್ಲ ಬದಿಗಿಡುವ. ಮೊದಲು ಭೂಮಿ ಸುತೆಯಾದಂತಹ ಸೀತೆಯನ್ನು ರಾಮನಿಗೆ ಒಪ್ಪಿಸಿದರೆ
ನಿನಗೆ ಯಾವ ದೋಷವೂ ಇಲ್ಲ. ನೀನು ಆ ಭಗವಂತನ ರಕ್ಷಣೆಯ ಆವರಣಕ್ಕೆ ಬರ್ತಿ, ಭಗವಂತನ ರಕ್ಷಣಾ ಕವಚ ನೀನೇ ಅವಚಿಕೊಂಡಾಗ್ತದೆ ಅಂತ ನೀತಿ ಹೇಳ್ತಾನೆ. ಕೇಳೋಣ. ಎಲವ ನೀನೀಗೆಂದ ದೈವದ ತಲ ಬಿಡಿದು ಪಾದಾಂತ ಪರಿಯಂ ತಿಳಿದ ದೇವ ಸಮೂಹ ನಂಟರೋ ಬಂಟರೋ ತನಗೆ ತಿಳಿಯಲಿ ಭುವನಗಳೊಡೆತನ ಕೆಲ ಬರದು ತನ್ನದು ವಿವೇಕಿಸಿ ಗಳಗದಾದೆ ಗಯಾಳ ವಿದ್ಯವೇ ನಮ್ಮ ಕೂಡೆಲ್ದ ಎಲವೋ ಸಿಟ್ಟು ಬಂತು, ತಡೀಲಿಕ್ಕಾಗಲಿಲ್ಲ ಇವನ ನೀತಿಯ ಮಾತುಗಳು. ರೋಗಿಗೆ ಔಷಧ ಪಥ್ಯವಾಗುವುದಿಲ್ಲ. ಕಾಲ ಹಗ್ಗ ಹಾಕಿ ಎಳೀತದೆ, ಕುತ್ತಿಗೆಯಿಂದ ಕರ್ಮದ ಮೂಲಕವಾಗಿ ತಳ್ಳುತ್ತದೆ. ಅವಾಗ ಯಾರಿಗೂ ವಿವೇಕ ಹುಟ್ಟುವುದಿಲ್ಲ, ಹೊಳೆಯುವುದಿಲ್ಲ. ಅವ ಹೇಳ್ತಾನೆ, ನೀನು ಹೇಳಿದ ದೇವರ ತಲೆಯಿಂದ ಕಾಲಿನವರೆಗೂ ಜನಿಸಿದ ದೇವತೆಗಳು ನಮ್ಮ ನೆಂಟರು ಅಲ್ಲ, ಅವರು ನಮ್ಮ ಸೇವಕರು. ನೀನು ಇಂದ್ರಾದಿ ದೇವತೆಗಳನ್ನು ಹೇಳಿದಿ, ಮನುಮುನಿಗಳನ್ನು ಹೇಳಿದಿ, ಅಥವಾ ಪಂಚಭೂತಗಳನ್ನು ಹೇಳಿದಿ, ಎಲ್ಲ ನೀ ಹೇಳಿದಿ. ಅವರು ನಮಗೆ ಬಂಧುಗಳಲ್ಲ, ನಮ್ಮ ಸೇವಕರು. ಭಗವಂತನ ಅವಯವಗಳನ್ನು ಅಂಗೋಪಾಂಗದಲ್ಲಿ ಯಾರೆಲ್ಲ ಇದ್ದಾರೆ, ಯಾರಿಂದ ಯಾರು ಸೃಷ್ಟಿಯಾದರು ಅಂತ ನೀ ಹೇಳ್ತೀಯಲ್ಲ, ನಮ್ಮ ಸೇವಕನ ಕೆಲಸದಲ್ಲಿದ್ದಾರೆ. ಲೋಕದ ಒಡೆತನ ಕೆಲವರಿಗೆ ಸೇರಿದ್ದು ಹೇಳು. 14 ಲೋಕ ನನಗೆ ಸೇರಿದ್ದಿವತ್ತು. ಪಾತಾಳದಲ್ಲಿರುವ ಉರಗರು, ಭೂಮಿಯಲ್ಲಿರುವ ನರರು, ಮೇಲೆ ಸ್ವರ್ಗದಲ್ಲಿರುವ ದೇವತೆಗಳು. ಆದರೆ ಈ ಎಲ್ಲ 3 ವರ್ಗದವರು ನನ್ನ ಅಡಿಯಾಳಾಗಿದ್ದಾರೆ. ನಾನು ನಿಯಂತ್ರಣ ಸಾಧಿಸಿದ್ದೇನೆ. ನನ್ನ ಆಜ್ಞಾಶಕ್ತಿಯಲ್ಲಿ ಪ್ರಪಂಚ ನಿಂತಿದೆ. 14 ಲೋಕದ ಒಡೆಯ ಚತುರ್ದಶ ಭುವನದಲ್ಲಣ ಅಂತ ನನಗೆ ಬಿರುದಿದೆ. ಇವತ್ತು ನೀ ಹೇಳುತ್ತಿ, ನೀನು ಆ ರಾಮನಲ್ಲಿ ದೇವತ್ವವನ್ನು ಕಂಡು ಹೊಗಳುತ್ತಿ. ಹೀಗೆ ನಮ್ಮೊಡನೆ ಅಂಜು ಬುರುಕುತನ ಇಲ್ಲ ವಿಭೀಷಣ, ಭೀತಿ ಇಲ್ಲ, ಅಂಜಿಕೆ ಇಲ್ಲ, ನಮ್ಮಲ್ಲಿ ನರಿಬುದ್ಧಿ ಇಲ್ಲ ತಮ್ಮ ಹೇಳ್ತಾನೆ. ಆದರೆ ಕರನ ವಧೆಗೈದ ಸೂರ್ಯವಂಶದ ರಾಮನನ್ನು ಪಡೆದುಕೊಂಡ ಬಾಣವೆಂಬ ಕೊಡಲಿ, ಕರನನ್ನು ವಧೆ ಮಾಡಿದ ಒಂದು ಬಾಣ ಇಲ್ವಾ ರಾಮನ ಹತ್ರ? ಅದು ಕೊಡಲಿಯಾಗಿ ನಿನ್ನ ಕತ್ತುಗಳ ಅರಣ್ಯದಲ್ಲಿ ಸ್ವೇಚ್ಛೆಯಾಗಿ ಮುನ್ನುಗ್ಗುತ್ತದೆ. ನಿನ್ನ ಕುತ್ತಿಗೆ ಎಂಬಂತ ಅರಣ್ಯದಲ್ಲಿ, ಅಥವಾ ನಿನ್ನ ಆಜ್ಞಾಶಕ್ತಿಯನ್ನು ಪಾಲಿಸುವ ಯಾರ್ಯಾರಿದ್ದಾರೆ ಆ ಕುತ್ತಿಗೆಯನ್ನು ಸಮೂಲ ನಾಶ ಮಾಡುತ್ತದೆ. ಕೊಡಲಿ ಬುಡದಿಂದ ಕಡಿತದೆ. ಅದಕ್ಕೆ ಬೇಕಾಗಿ ಕೊಡಲಿ ಅಂತ ಹೇಳಿದಂದ್ರೆ ರಾಮನೇ ಪರಶುರಾಮನಾದನು, ಕೊಡಲಿ ರಾಮನಾದನು, ಸರ್ವನಾಶವಾದೀತು. ನಿನ್ನ ಮಕ್ಕಳು, ಅಣ್ಣ ತಮ್ಮಂದಿರು ಎಲ್ಲರೂ ಸಾಯ್ತಾರೆ. ಅವನಿಗೆ ದಾಕ್ಷಿಣ್ಯ ಇಲ್ಲ. ರಾಜಾರಾಮನ ಪತ್ನಿಯನ್ನು ಹಿಂದಿರುಗಿಸದೇ ಇದ್ರೆ, ನೀನು ಸೀತೆಯನ್ನು ಒಪ್ಪಿಸದೇ ಇದ್ರೆ, ಇದು ಖಂಡಿತ ಅಣ್ಣ ಲಂಕೆ ಸರ್ವನಾಶ ಆಗ್ತದೆ. ನಿನ್ನಿಂದ ತೊಡಗಿ ಪುತ್ರ ಕಳತ್ರಾದಿಗಳನ್ನು ರಾಮ ನಾಶ ಮಾಡದೆ ಬಿಡುವುದಿಲ್ಲ ಅಂತ ಹೇಳ್ತಾನೆ. ಕೇಳೋಣ. ಬೀಳಲ ನುಡಿ ಕರ್ಣದಲ್ಲಿ ಲಯ ಬಾಣ ನೇತ್ರನ ಭೀಮ ರೌದ್ರ ಕರಾಳ ಕಿಮ್ಮಿಗಿಲೆನಲು ಕರಿದನು ಕಂಗಳಲಿ ಕಿಡಿಯ ಬೀಳ ಹೊಯ್ ಹೊಯ್ ದಾಯ ಬಗುಳುವ ನಾಲಗೆಯ ಕೊಯ್ ಕಾಲ ಹಿಡಿದೆಳೆ ಕಾಳ ಮೂಳನ ನಿನುತ ಜಡಿದನು ಚಂದ್ರಹಾಸಕವಾ. ಈ ಸಂದರ್ಭದಲ್ಲಿ ನಾನು ವಾಲ್ಮೀಕಿಗಳನ್ನು ಒಮ್ಮೆ ನೆನಪಿಸಿಕೊಳ್ತೇನೆ. ಇಲ್ಲಿ ಕುಂಭಶ್ರವಣ 6 ತಿಂಗಳ ನಿದ್ರೆ ಕಳೆದು ಎದ್ದಂತಹ ದಿವಸ ಅಂತೆ. ಈ ವಿಷಯವನ್ನು ತಿಳಿದಂತಹ ಕುಂಭಶ್ರವಣ ರಾವಣನ ಈ ಸೀತಾಪಹಾರದ ಪ್ರಕರಣವನ್ನು ನಿಂದಿಸ್ತಾನೆ. ಅವಿವೇಕಿ ನೀನು, ಸೀತಾಪಹರಣವನ್ನು ನಾನು ಸಮರ್ಥಿಸುವುದಕ್ಕೆ ಸಾಧ್ಯ ಇಲ್ಲ ಹೇಳ್ತಾನೆ ಕುಂಭಕರ್ಣ. ನಿದ್ರೆಯಿಂದ ಎದ್ದವ ನೀತಿ ಹೇಳ್ತಾನೆ, ತಪ್ಪು ಮಾಡಿದ್ದೀನಿ ನೀನು. ಯಾಕೆ ಅಂತ ನೀನು ಸೀತೆಯನ್ನು ತಂದಿ? ರಾಮನ ಯಾವ ಅಪರಾಧಕ್ಕೆ ತಂದಿ ನೀನು? ಏನು ರಾಮ? ನಿದ್ರೆಯಲ್ಲಿ ಇದ್ದವನಾದರೂ ಕುಂಭಶ್ರವಣನಿಗೆ ರಾಮನ ಯೋಗ್ಯತೆ ನೆನಪಾಗ್ತದೆ. ಕೂಡುದು ಬಹಳ ದೊಡ್ಡ ತಪ್ಪು ಮಾಡಿ ಲಂಕೆಯ ಸರ್ವನಾಶ ಆಗ್ತದೆ. ಆದರೆ ಅವನು ತೀರ್ಮಾನಕ್ಕೆ ಬರ್ತಾನೆ, ಇಲ್ಲ ಈ ಸಂದರ್ಭದಲ್ಲಿ ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ನಾನು. ನೀ ಮಾಡಿದ್ದು ತಪ್ಪೇ, ಈ ತಪ್ಪನ್ನು ನಾನು ಒಪ್ಪುವುದಿಲ್ಲ, ಸಮರ್ಥಿಸುವುದಿಲ್ಲ. ಆದರೆ
ನಿನ್ನನ್ನು ಕೈ ಬಿಡುವುದಿಲ್ಲ. ಏನು ನಿರ್ಣಯ ತಗೊಳ್ತಿ, ಯುದ್ಧವೋ, ಅದಕ್ಕೆ ನಾನು ಬದ್ಧ ನಿಂತೇನೆ. ಮಾತ್ರ ನನ್ನ ಶ್ರದ್ಧೆ, ನನ್ನ ಭಕ್ತಿ, ನನ್ನ ಗೌರವಣ್ಣ ನಿನ್ನಲ್ಲಿದೆ. ಆದರೆ ನೀ ಮಾಡಿದ್ದು ಮಾತ್ರ ತಪ್ಪು. ಇದು ಕುಂಭಕರ್ಣನ ವಿವೇಕ. ಅದನ್ನು ವಾಲ್ಮೀಕಿಗಳು ಉಲ್ಲೇಖಿಸ್ತಾರೆ. ಅದೇ ಸಂದರ್ಭದಲ್ಲಿ ಮಹಾಪಾರ್ಶ್ವ ಅಂತ ಒಬ್ಬ ಇದ್ದನಂತೆ, ಒಬ್ಬ ಮಂತ್ರಿ, ಮಹಾಮೂರ್ಖ. ಅವ ಹೇಳ್ತಾನೆ, ಇದೆಲ್ಲ ಏನಿಲ್ಲ, ಸುಮ್ಮನೆ ಈ ವಿಭೀಷಣನ ಮಾತೆಲ್ಲ ಕೇಳೋದು ಬೇಡ, ನೀನು ಸೀತೆಯನ್ನು ಬಲಾತ್ಕಾರವಾಗಿ ಅನುಭವಿಸಿಡ್ತಾನೆ. ಎಲ್ಲ ದುರ್ಬುದ್ಧಿಯನ್ನು ಹೇಳುವವರು ಇದ್ದದ್ದಲ್ಲಿ ಮದ್ಯಪಾಯಿಗಳು, ದುರ್ವ್ಯಸನಿಗಳು. ಅವಾಗ ರಾವಣನ ಹೇಳ್ತಾನೆ, ಬೇಡ ಪುಣ್ಯಾತ್ಮ, ಆ ಕೆಲಸ ಇದು ಮಾಡೋದಿದ್ದರೆ ಯಾವಾಗಲೇ ಮಾಡ್ಬೋದಿತ್ತು. ಪುಂಜಿಕಸ್ಥಲಿ ಅಂತ ಒಬ್ಬಳು ಇದ್ದಾಳೆ, ಅವಳನ್ನು ಬಲಾತ್ಕರಿಸುವ ಹೊತ್ತಿನಲ್ಲಿ ಶಾಪಗ್ರಸ್ತನಾದೆ. ಬ್ರಹ್ಮದೇವರೇ ಶಾಪ ಕೊಟ್ಟಿದ್ದಾನೆ ನನಗೆ, ಉಳಿದವರು ಬಿಡಿ, ನೀನು ಹೆಣ್ಣನ್ನು ಬಲಾತ್ಕರಿಸಿದರೆ ಸತ್ತು ಮಣತಿದ್ದು ಹೋಗ್ತಿ. ಈ ಹೆದರಿಕೆಯಿಂದ ರಾವಣ ಸೀತಾಮಾತೆಯ ಬಲಾತ್ಕಾರಕ್ಕೆ ಮನಸ್ಸು ಮಾಡಲಿಲ್ಲ. ಈ ಸಂದರ್ಭದಲ್ಲಿ ಸಿಟ್ಟಿನಿಂದ ವಿಭೀಷಣನ ಮಾತನ್ನು ಕೇಳಿ ಈ ಸಂದರ್ಭದಲ್ಲಿ ಹೇಳ್ತಾನೆ ಅವ, ಯಾಕೆ ಪ್ರಚಂಡನಾದನಂತೆ ಅವ, ಹೊಡೆದು ಬೀಳಿಸು, ಬಾಯಿಯ ಮೇಲೆ ಹೊಡಿರಿ ವಿಭೀಷಣನಿಗೆ ನಿರ್ದಾಕ್ಷಿಣ್ಯವಾಗಿ, ಕಣ್ಣುಗಳಿಂದ ಕಿಡಿಕಾರಿದ ಬೊಗಳುವ ನಾಲಗೆಯನ್ನು ಕತ್ತರಿಸಿ ಈ ದುಷ್ಟ ತಿಳಿಗೇಡಿತನಾದ ವಿಭೀಷಣೆಯ ಕಾಲುಗಳನ್ನು ಹಿಡಿದು ಎಳೆದವರಾಗಿ ಹಾಕಿ ಅವನನ್ನು. ಹೀಗೆ ಹೇಳ್ತಾನೆ, ಬೊಗಳುವ ನಾಲಿಗೆ ಚಂದ್ರಹಾಸದ ಖಡ್ಗವನ್ನು ಜಳಪಿಸಿದಂತೆ, ಸೀತೆಯನ್ನು ಬಿಡದೇ ಇದ್ದರೆ ರಾಮನ ಬಾಣ ಕೊರಳನ್ನು ಕತ್ತರಿಸ್ತದೆ ಅಂತ ಹೇಳ್ತಾನೆವ. ಬಿಡುವುದಿಲ್ಲ, ಆದರೂ ಸೀತೆಯನ್ನು ಬಿಡಬೇಕು ನೀನು. ಅಣ್ಣ ತಮ್ಮಂದಿರು, ಮಕ್ಕಳು, ಮಿತ್ರರು, ದಾಯಾದಿಗಳು, ನೆಟ್ಟರು ಸರ್ವನಾಶವಾಗಿ ಹೋಗ್ತದೆ ಅಂತ ಮತ್ತೆ ಮತ್ತೆ ನೆನಪಿಸ್ತಾನೆ ಮಹಾದೇವ ಶಿವ. ಹಾಗೆ ಯಾರೂ ಇಲ್ಲವಲ್ಲ. ವಿಭೀಷಣನ ನೀತಿ ಅವನಿಗೆ ಔಡುಗಚ್ಚಿದನಂತೆ. ಹಾಗಾದ ಕಾರಣ ಇವ ಇಂಥವನ ಅಂತ ಕೇಳ್ತಾನೆ. ಆ ಸಂದರ್ಭದಲ್ಲಿ ಪುನಃ ಆಕ್ರೋಶಭರಿತನಾಗಿ ರಾವಣನ ನಿಲುಮೆ ಏನು ಅಂತ ನಾವು ಕೇಳೋಣ. ಕೊಲುವೆನೆ ಕೈ ಕಸೆಯ ಬಸುರಿಂ ದಿಳಿದ ನೆಂಬಿ ಬಿಡೆಯ ಜಿಹ್ವೆಯ ನಿಳಿಯ ಕೊಯ್ವೆನೆ ಸೈರಿಸೆನಲು ಬೇಕಪಶಯ ಸ್ಥಿತಿಗೆ ತಲೆಯ ಹಿಡಿದಿ ನಾಯ ನಮ್ಮಯ, ಈ ನಾಯ ನಮ್ಮಯ ಹೊಳಲ ಹೊರವಡೆಸೆಂದು ಹರಿಹಯ ನಳವ ಮರಿದು ನಳವ ಮುರಿದ ಸುರಂಗೆ ನೇಮಿಸಿ ನೂಕು ನೂಕೆಲ್ದ. ಮಹಾಸಭೆಯಲ್ಲಿ ನಮ್ಮನ್ನು ಹೆದರಿಸಿದ, ನಮ್ಮನ್ನು ಅವಮಾನಿಸಿದ, ಸರ್ವಸ್ವವು ನಾಶವಾಗ್ತದೆ ಅಂತ ಹೇಳ್ತಾನೆ. ರಾಮನ ವಿಕ್ರಮವನ್ನು ಹೊಗಳ್ತಾನೆ. ಇವನ ತಲೆ ಕಡಿಯೋರು ಈ ಸಭೆಯಲ್ಲಿ ಯಾರು ಇಲ್ಲದೆ ಹೋದ್ರಲ್ಲ ಅಂತ ರಾವಣನ ಸಿಟ್ಟು ಬರ್ತದೆ. ಔಡುಗಚ್ಚಿದನಂತೆ, ಬಾಯಿ ಹರಿಯುವಂತೆ ಬೊಬ್ಬಿರಿದನಂತೆ ಅವ ಹೇಳ್ತಾನೆ, ಇವನನ್ನು ಕೊಲ್ಲುವುದ ತಾಯಿಯಾದಂಥ ಕೈಕಸೆಯ ಗರ್ಭದಿಂದ ಬಂದಿದ್ದಾನೆ ಇವ, ನನಗೆ ಒಡ ಹುಟ್ಟಿದವ, ದಾಕ್ಷಿಣ್ಯ ಆಗ್ತದೆ ನನಗೆ ಇವನನ್ನು ಕೊಲ್ಲಿಕ್ಕೆ. ನನ್ನ ತಮ್ಮನನ್ನು ತಲೆ ಕಡಿದು ಯಾಕೆ ನಾನು ಇಂತಹ ಕೆಟ್ಟ ಕೆಲಸ ಮಾಡಬೇಕು? ನಾಲಗೆಯನ್ನು ಕತ್ತರಿಸುವುದು ಅಪಖ್ಯಾತಿಗೆ ನಾ ಹೆದರ್ತೇನೆ. ರಾವಣ ಯಾವ ಅಪಖ್ಯಾತಿಗೆ ಹೆದರ್ತಾನೆ ಅಂತ ಗೊತ್ತಿಲ್ಲ. ಸಭೆಯಲ್ಲಿ ಒಂದು ಬೊಬ್ಬೆ ಹಾಕಿದ. ರಾಮನ ಹೆಂಡತಿಯನ್ನು ಕದ್ದದ್ದು ಅಪಖ್ಯಾತಿ ಅಂತ ಅನ್ನಿಸಲಿಲ್ಲ ರಾವಣನಿಗೆ. ವಿಭೀಷಣನ ನಾಲಿಗೆ ಕೊಯ್ಯುವುದು ಅಪಖ್ಯಾತಿ ಅಂತ ಖಂಡಿತವನಿಗೆ. ಹಾಗಾದ ಕಾರಣ ಯಾರೂ ನೀವು ಹೆದರಬೇಕಾಗಿಲ್ಲ, ಧೈರ್ಯ ತುಂಬಿಸ್ತಾನೆ. ತಲೆಯನ್ನು ಹಿಡಿದು ಈ ನಾಯಿಯನ್ನು ನಗರದಿಂದ ಹೊರಗಾಕಿ. ಇವನಿಗೆ ಸ್ವಸ್ವರೂಪ ಜ್ಞಾನ ಇಲ್ಲ. ಇವ ನಾಯಿ, ಇವ ಶ್ವಾನ ಪ್ರವೃತ್ತಿಯವ, ಬೊಗಳ್ತಾನೆ. ಇಲ್ಲಿ ಅವನನ್ನು ಕುತ್ತಿಗೆ ಹಿಡಿದು ಹೊರಗಾಕಿ ಅವನನ್ನು. ಹಾಗೆ ಇಂದ್ರನ ಸಾಮರ್ಥ್ಯವನ್ನು ಮುರಿದ ಇಂದ್ರಜಿತುವಿನಿಗೆ ಅಪ್ಪಣೆ ಮಾಡಿದನಂತೆ ರಾವಣ. ಮಗನನ್ನು ಕರೆದಿಡ್ತಾನೆ, ಇಂದ್ರಾರಿ, ಸಭೆಯಿಂದ ಇವನನ್ನು ಕುತ್ತಿಗೆ ಹಿಡಿದು ಹೊರಗೆ ಹಾಕಿ ನೂಕಿರುವನನ್ನು ಹೊರಗೆ ಕಳಿಸಿವನನ್ನು ಅಬ್ಬರಿಸಿ ಬೊಬ್ಬಿರಿತಾನೆ. ಮುಂದಿನ ಘಟನೆಯನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಮಂಗಲಾಡ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸಿ ರಘುನಾಥಾಯ ನಾಥಾಯ ಸೀತಾಯ ಪದಯೇ ನಮಃ. ಆ